ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಇತಿಹಾಸದಲ್ಲಿ ಬರುವಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ದೈಹಿಕ ಶಿಕ್ಷಣದ ಇತಿಹಾಸದಲ್ಲಿ ಬರುವಂತಹ ತತ್ವಜ್ಞಾನಿಗಳ ಕೊಡುಗೆ ಆಗಿರ್ಬೋದು, ವೇದಿಕ ಅವಧಿ, ಎಪಿಕ್ ಅವಧಿ, ಗ್ರೀಕ್ ಒಂದು ಉತ್ಸವಗಳು, ಪ್ರಾಚೀನ ಒಲಿಂಪಿಕ್ಕು, ಆಧುನಿಕ ಒಲಿಂಪಿಕ್ಕು, ವಿವಿಧ ಕ್ರೀಡಾ ಸಂಸ್ಥೆಗಳು, ವ್ಯಾಯಾಮ, ಗರಡಿ ಮನೆ ಮತ್ತು ಅಖಾಡಗಳು ಇವೆಲ್ಲದರ ಬಗ್ಗೆ ಏನು ಮಾಡೀವಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಇವತ್ತು ನಾವು ಈ ಒಂದು ಅಂತಾರಾಷ್ಟ್ರೀಯ ಒಂದು ಸ್ಪರ್ಧೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇನ್ನೇನು ನೋಟಿಫಿಕೇಷನ್ ಆಗೋದು ಅಷ್ಟೇ ಬಾಕಿ ಇದೆ. ಸೆಕೆಂಡರ್ ರೂಲ್ ಎಲ್ಲ ಏನಾಗಿದೆ ಫೈನಲ್ ಆಗಿದೆ. ಇವಾಗಿಂದ ನಾವು 45 ಡೇಸ್ ಅಂತ ತಿಳ್ಕೊಂಡು ಓದಬೇಕು. ನಮಗೆ ನಾವು ನೋಟಿಫಿಕೇಷನ್ ಆಗಲಿ ಆಮೇಲೆ 45 ಡೇಸ್ ಅಂತ ತಿಳ್ಕೊತೀವಿ ಅನ್ನೋದಲ್ಲ. ಏಕೆಂದರೆ ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ, ನಾವೆಲ್ಲ ಕೇಳ್ತಾ ಇದ್ದೀವಿ. ಹಾಗಾಗಿ ನಾವೇನು ಮಾಡೋಣ, ಇನ್ಮೇಲೆ ನೀಟಾಗಿ ಓದ್ಕೊಳ್ತಾ ನೆನಪಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ನಾನು ನಮ್ಮ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ತಾ ಇದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಸ್ಪರ್ಧೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದು ಬರೋದು ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಏಷ್ಯನ್ ಗೇಮ್ಸ್ ಅಂಥೇಳಿ ನಾವು ನೋಡ್ತೀವಿ. 19ನೇ ಶತಮಾನದಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳ ನಂತರ ಕ್ರೀಡಾ ಪ್ರೇಮಿಗಳಿಗೆ ರೋಮಾಂಚನಗೊಳಿಸುವ ಕ್ರೀಡೆ ಯಾವುದಾದ್ರೂ ಇತ್ತು ಅಂದರೆ ಅದು ಏಷ್ಯನ್ ಕ್ರೀಡೆಯಾಗಿತ್ತು. ಏಷ್ಯನ್ ಕ್ರೀಡೆಗಳು ಯಾವಾಗ ಸ್ಥಾಪನೆ ಆದವು ಅಂದರೆ 1949 ಫೆಬ್ರವರಿ 13ರಂದು ಉದಯವಾಗ್ತವೆ. ಏಷ್ಯನ್ ಖಂಡದ ರಾಷ್ಟ್ರಗಳಾದಂತಹ ಭಾರತ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬರ್ಮಾ, ಅಫ್ಘಾನಿಸ್ತಾನ್, ಫಿಲಿಪೈನ್ಸ್ ಮುಂತಾದ ರಾಷ್ಟ್ರಗಳು ಭಾರತದ ನವದೆಹಲಿಯ ಒಂದು ಪಟಿಯಾಲದಲ್ಲಿ ಸಹಿ ಹಾಕುವುದರ ಮೂಲಕ 1949 ಫೆಬ್ರವರಿ 13ರಂದು ಏಷ್ಯನ್ ಕ್ರೀಡೆಗಳು ಜನನವಾಗ್ತವೆ. ಏಷ್ಯನ್ ಕ್ರೀಡೆಗಳಂದರೆ ಅಲ್ಲಿ ಏಷ್ಯಾ ರಾಷ್ಟ್ರಗಳು ಬರ್ತಾವ ಅಂತ ಅರ್ಥ. ಅಲ್ಲಿ ಭಾರತ, ಪಾಕಿಸ್ತಾನ್, ಬರ್ಮಾ, ಅಫ್ಘಾನಿಸ್ತಾನ್, ಫಿಲಿಪೈನ್ಸ್ ಹೀಗೆ ಮುಂತಾದ ದೇಶಗಳನ್ನು ಮಾಡ್ತವೆ. ಈ ಒಂದು ಏಷ್ಯಾ ಖಂಡದಲ್ಲಿ ಬರುವುದರಿಂದ ಇವಕ್ಕೆ ಏಷ್ಯನ್ ಗೇಮ್ಸ್ಗಳಂತ ನಾವು ಕರಿತೀವಿ. ಇದು ಎಲ್ಲಿ ಇದಾಯಿತು, ಎಲ್ಲಿ ಬಂತು ಅಂತಂದರೆ 1949 ಫೆಬ್ರವರಿ 13ರಂದು ಏನಾಗ್ತವೆ ಜನನವಾಗ್ತೈತಿ. ಎಲ್ಲಿ ಸಹಿ ಹಾಕ್ತಾರೆ ಅಂದರೆ ಭಾರತದ ನವದೆಹಲಿಯ ಪಟಿಯಾಲದಲ್ಲಿ ಏನು ಮಾಡ್ತಾರೆ, ಸಹಿ ಹಾಕುವುದರ ಮೂಲಕ 1949 ಫೆಬ್ರವರಿ 13ರಂದು ಏಷ್ಯನ್ ಕ್ರೀಡೆಗಳು ಒಂದು ನಡೆಸಲಿಕ್ಕೆ ಏನು ಮಾಡ್ತಾರೆ, ಒಪ್ಪಿಗೆಯನ್ನು ಸೂಚಿಸ್ತಾರೆ. ಅದೇ ರೀತಿ ಎಲ್ಲ ರಾಷ್ಟ್ರಗಳು ಕ್ರೀಡಾ ಪ್ರತಿನಿಧಿಗಳು ಇದರ ಸಂಸ್ಥಾಪನಾ ಸದಸ್ಯರಾಗಿರ್ತಾರೆ. ಇದರದ್ದು ಸಂಸ್ಥಾಪನಾ ಸದಸ್ಯರು ಯಾರ್ಯಾರಾಗಿರ್ತಾರೆ ಅಂತಂದರೆ ಎಲ್ಲ ರಾಷ್ಟ್ರಗಳ ಅಂದರೆ ಈಗ ಏನು ನೋಡಿದೀವಿ ನಾವು, ಪಾಕಿಸ್ತಾನ, ಭಾರತ, ಬರ್ಮಾ, ಅಫ್ಘಾನಿಸ್ತಾನ, ಫಿಲಿಪೈನ್ಸ್ ಇದೆಲ್ಲ ನೋಡಿದೀವಲ್ಲ ಏಷ್ಯಾ ಖಂಡದಲ್ಲಿ ಬರುವಂಥ ರಾಷ್ಟ್ರಗಳು. ಇವೆಲ್ಲದೆ ಇನ್ನೂ ಹಲವಾರು ರಾಷ್ಟ್ರಗಳು ಬರ್ತವೆ. ಆ ಒಂದು ಎಲ್ಲ ರಾಷ್ಟ್ರಗಳ ಕ್ರೀಡಾ ಪ್ರತಿನಿಧಿಗಳು ಮತ್ತು ಸಂಸ್ಥಾಪನಾ ಸದಸ್ಯರು ಅಂದರೆ ಈ ಒಂದು ಏಷ್ಯನ್ ಕ್ರೀಡೆಯ ಸಂಸ್ಥಾಪನಾ ಸದಸ್ಯರು ಅಂದರೆ ಸ್ಥಾಪನೆಯಾದಾಗಿದ್ದಂಥ ಸದಸ್ಯರು ಏನು ಮಾಡ್ತಾರೆ, ಕ್ರೀಡಾ ಪ್ರತಿನಿಧಿಗಳು ಹಾಗೂ ಸಂಸ್ಥಾಪನಾ ಸದಸ್ಯರು. ಇದರ ಪರಿಕಲ್ಪನೆಯನ್ನು ಹುಟ್ಟುಹಾಕಿದ ಹರಿಕಾರ ಪ್ರೊಫೆಸರ್ ಗುರುದತ್ ಸಂಧಿ, ಏಷ್ಯನ್ ಕ್ರೀಡೆಗಳ ಪಿತಾಮಹ ಅಂತೇಳಿ ಅವರನ್ನು ಕರಿತೀವಿ. ಈ ಒಂದು JD ಸಂಧಿ ಅಥವಾ ಗುರುದತ್ ಸಂಧಿಯವರನ್ನು ಕರಿತೀವಿ. ಆದ್ದರಿಂದ ಇವರು ಏಷ್ಯನ್ ಕ್ರೀಡೆಯ ಪಿತಾಮಹ ಆಗಿರ್ತಾರೆ. ಭಾರತದಲ್ಲಿ ಏಷ್ಯನ್ ಗೇಮ್ಸ್ ಪ್ರಾರಂಭಿಸಿದವರು ಯಾರು ಅಂತಂದರೆ ಅದು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಜವಾಹರ್ಲಾಲ್ ನೆಹರು ಏಷ್ಯನ್ ಕ್ರೀಡೆಯ ಉದ್ದೇಶಗಳನ್ನು ಶಾಶ್ವತವಾಗಿ ಮುಂದೆ ಅಂದರೆ ಇದರ ಗುರಿ ಏನು ಅಂತಂದರೆ ಗುರಿ ವ್ಯಾಖ್ಯೆ ಅಂದರೆ ಏನಪ್ಪ ಇದ್ರ ಗುರಿ ಅಥವಾ ವ್ಯಾಖ್ಯೆ ಅಂದರೆ ಎಂದು ಮುಂದು ಅಂತ ಅರ್ಥ. ಇದು ನೋಡಿದ್ರೆ ಭಾರತದಲ್ಲಿ ಏಷ್ಯನ್ ಗೇಮ್ಸ್ ಪ್ರಾರಂಭಿಸಿದವರು ಯಾರು ಅಂದರೆ ಅದು ಗುರುದತ್ ಸಂಧಿಯವರೇ ಬರ್ತಾರೆ. ಏಷ್ಯನ್ ಕ್ರೀಡೆಯ ಉದ್ದೇಶವನ್ನು ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಏಷ್ಯನ್ ಕ್ರೀಡೆಯ ಉದ್ದೇಶವನ್ನು ಅಂದರೆ ಎವರ್ ನೋ ವರ್ಡ್ ಅಂದರೆ ಶಾಶ್ವತವಾಗಿ ಮುಂದೆ ಅಂದರೆ ಇದರ ಗುರಿ ವಾಕ್ಯ ಎಂದು ಮುಂದೆ ಅಂದರೆ ಎವರ್ ಆನ್ವರ್ಡ್ ಅಂದರೆ ಮುಂದೆ ಸಾಗು ಅಂತ ಅರ್ಥ. ಅಂದರೆ ಗುರಿ ವಾಕ್ಯ ಎಂದು ಮುಂದೆ ಸಾಗು ಅನ್ನುವುದು ಇದರ ಅರ್ಥ ಆಗಿರ್ತೈತಿ. ಎವರ್ ಆನ್ವರ್ಡ್ ಅಂತಲೇ ಇದ್ರದ್ದು ಕೊಟ್ಟಿರ್ತಾರೆ ಇಂಗ್ಲೀಷಲ್ಲಿ, ಒಂದೊಂದ್ಸರಿ ಹಾಗೆ ಹಾಕಬೇಕು. ಏಷ್ಯನ್ ಕ್ರೀಡೆಗಳ ಉಗಮದ ಹಿಂದೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರು ಹಾಗೂ ಅಮೆಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದ ದಿವಂಗತ JD ಸಂಧಿ
ಇವರೇನಾಗಿದ್ದರು, ಜೆ ಡಿ ಸಂಧಿ ಅವರು ಏಷ್ಯನ್ ಕ್ರೀಡೆಯ ಪಿತಾಮಹ ಅಂತಲೇ ಕರಿತೀವಲ್ಲ, ಅವಾಗ ಏನಾಗಿದ್ದರು, ಅವರು ತೀರ್ಕೊಂಡಿದ್ದರು. ಇವಾಗ ಏಷ್ಯನ್ ಕ್ರೀಡೆಗಳ ಉಗಮದ ಹಿಂದೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರು ಹಾಗೂ ಅಮೆಚೂರ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾದಂತಹ ದಿವಂಗತ ಜೆ ಡಿ ಸಂಧಿರವರ ಕ್ರಿಯಾಶೀಲ ಪ್ರಯತ್ನ ಅಪಾರ ಮತ್ತು ವೆಸ್ಟರ್ನ್ ಏಷ್ಯಾಟಿಕ್ ಗೇಮ್ಸ್ ಎಂಬ ಕ್ರೀಡಾಕೂಟಗಳು ಸಂಘಟನೆಯಲ್ಲಿಯೂ ಜೆ ಡಿ ಸಂಧಿಯವರು ಪ್ರಮುಖ ಪಾತ್ರವನ್ನು ಇವರು ವಹಿಸ್ತಾರೆ. ಇದರ ಮೊದಲ ಏಷ್ಯಾದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಪ್ರಸಾರ ಮಾಡುತ್ತಿದ್ದ ಸಂಸ್ಥೆಗಳಲ್ಲಿ ಮೊದಲನೆಯ ದ ಫಾರ್ ವೆಸ್ಟರ್ನ್ ಗೇಮ್ಸ್ ಈ ಸಂಸ್ಥೆಯಿಂದ 19ನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ 3 ದಶಕಗಳವರೆಗೆ ಜಪಾನ್, ಚೀನಾ ಹಾಗೂ ಫಿಲಿಪೈನ್ಸ್ ಮುಂತಾದ ರಾಷ್ಟ್ರಗಳ ನಡುವೆ ನಡೆದು ನಂತರ ನಿಂತಿತು. ಅಂದರೆ ಫಸ್ಟ್ ಏನಾಗಿತ್ತು, ಮೊದಲನೇ ದ ವೆಸ್ಟರ್ನ್ ಗೇಮ್ಸ್ನಲ್ಲಿ ಸಂಸ್ಥೆಯಾದ 19ನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ ಏನು ಮಾಡೋದು, 3 ದಶಕಗಳವರೆಗೆ ಏನು ಮಾಡೋದು, ಜಪಾನ್, ಚೀನಾ, ಫಿಲಿಪೈನ್ಸ್ ಮುಂತಾದ ರಾಷ್ಟ್ರಗಳಲ್ಲಿ ಈ ಕಾಮನ್ವೆಲ್ತ್ ಗೇಮ್ಸ್ಕೊಂಡು ನಡೆದು ಆಮೇಲೆ ಏನು ಮಾಡೋದು, ನಿಂತ್ಕೊಳ್ತವೆ. ಮುಂದೆ ಮತ್ತು ತಿರ್ಗಿ 1934ರಿಂದ ಸಿಯಾಜ್ ಹಾಗೂ ವೆಸ್ಟ್ ಸಿಂಗಪೂರ್ ಮುಂತಾದ ರಾಷ್ಟ್ರಗಳಲ್ಲಿ ಕ್ರೀಡೆಗಳನ್ನು ಸಂಘಟಿಸುವ ಉದ್ದೇಶದಿಂದ ವೆಸ್ಟರ್ನ್ ಏಷ್ಯಾಟಿಕ್ ಗೇಮ್ಸ್ ಎಂಬ ಒಂದು ಕ್ರೀಡಾ ಸಂಸ್ಥೆ ಕೂಡ ಸ್ಥಾಪನೆ ಮಾಡ್ತಾರೆ. 2ನೇ ಮಹಾಯುದ್ಧದ ಕಾರಣದಿಂದ ಅಲ್ಪಾವಧಿಯಲ್ಲಿ ಮತ್ತೆ ಇದನ್ನು ಕೂಡ ನಿಂತೋಗ್ತೈತಿ. ಈ ರೀತಿ ಏಷ್ಯಾದ 2 ಕ್ರೀಡಾ ಸಂಸ್ಥೆಗಳು ಕ್ರೀಡಾ ಸಂಘಟನೆಗಳು ನಿಲ್ಲಿಸಿದಾಗ 1947ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಒಂದು ಸಮ್ಮುಖದಲ್ಲಿ ಏನು ಮಾಡ್ತಾರೆ, ಏಷ್ಯನ್ ಕ್ರೀಡೆಗಳಿಗಾಗಿ ಸಭೆ ಕರೀತಾರೆ. ಸಭೆ ಕರೆದು ಚರ್ಚೆ ಮಾಡ್ತಾರೆ. ಅದರ ನಂತರ ಜವಾಬ್ದಾರಿಯುತ ಕಾರ್ಯವನ್ನು ಯಾರಿಗೆ ಕೊಡ್ತಾರೆ ಅವರು ಅಂತಂದರೆ ಜೆ ಡಿ ಸಂಧಿ ಅವರಿಗೆ ನೀಡ್ತಾರೆ. ನಂತರ ಎಲ್ಲರ ಸಹಕಾರವನ್ನು ಪಡೆದು 1948 ಲಂಡನ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಬಗ್ಗೆ ಚರ್ಚೆ ಮಾಡ್ತಾರೆ, ಏಷ್ಯನ್ ಗೇಮ್ಸ್ ಬಗ್ಗೆ ಚರ್ಚೆ ಮಾಡ್ತಾರೆ. ಅಲ್ಲಿ 1948ರ ಲಂಡನ್ ಒಲಿಂಪಿಕ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೆಲವು ಬದಲಾವಣೆಗಳನ್ನು ಪಡೆದು ಅಂತಿಮವಾಗಿ ಏಷ್ಯನ್ ಕ್ರೀಡೆಗಳ ಸಂಘಟನೆಗೆ ಅವಶ್ಯವಿರುವಂತಹ ಏಷ್ಯನ್ ಗೇಮ್ಸ್ ಫೆಡರೇಷನ್ ಎಂಬ ಒಂದು ಶಾಶ್ವತವಾದ ನೂತನ ಸಂಘಟನೆ ಏನು ಮಾಡ್ತಾರೆ, ಹುಟ್ಟಾಕ್ತಾರೆ. ಏಷ್ಯನ್ ಗೇಮ್ಸ್ ಫೆಡರೇಷನ್ ಎಂಬ ಶಾಶ್ವತ ನೂತನ ಸಂಘಟನೆ ಸಮಿತಿಯನ್ನು ರಚನೆ ಮಾಡಲಾಯಿತು. ಜೊತೆಯಲ್ಲಿ 1950ರಲ್ಲಿ ದೆಹಲಿಯಲ್ಲಿ ಏನು ಮಾಡೋಣ, ಏಷ್ಯನ್ ಕ್ರೀಡೆಗಳು ನಡೆಸೋಣ ಅಂತೇಳಿ ಏನು ಮಾಡ್ತಾರೆ, ತೀರ್ಮಾನ ಕೂಡ ಮಾಡ್ತಾರೆ. ಆದರೆ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಏನಾಗಲ್ಲದು 1950ರಲ್ಲಿ ನಡೆಯಲ್ಲ. ಅದರ ಬದಲಾಗಿ 1951 ದೆಹಲಿಯಲ್ಲಿ ಪ್ರಥಮ ಬಾರಿಗೆ ಏಷ್ಯನ್ ಕ್ರೀಡೆಗಳು ನಡೀತವೆ. ಈ ಏಷ್ಯನ್ ಕ್ರೀಡೆಗಳು ಕೂಡ ಏನು ಮಾಡ್ತವೆ, ಪ್ರತಿ 4 ವರ್ಷಕ್ಕೊಮ್ಮೆ ನಡೀತವೆ. ಇಲ್ಲಿ ಏಷ್ಯಾ ಒಂದು ಖಂಡಕ್ಕೆ ಸಂಬಂಧಿಸಿದಂತಹ ದೇಶಗಳು ಭಾಗವಹಿಸಬೇಕು, ಅದು ರೂಲ್ಸ್ ಇದೆ ಈ ಒಂದು ಗೇಮ್ಸಿಂದು. ನೋಡಿರಿ, ಏಷ್ಯಾ ಖಂಡಕ್ಕೆ ಸಂಬಂಧಿಸಿದ ದೇಶಗಳು ಭಾಗವಹಿಸಬೇಕು ಎಂಬ ನಿರ್ಬಂಧವನ್ನು ಬಿಟ್ಟರೆ ಬೇರೆ ಉಳಿದಂಥ ಎಲ್ಲ ಒಂದು ರೂಲ್ಸ್ಗಳು ಏನಾಗ್ತವೆ, ಒಲಿಂಪಿಕ್ ಕ್ರೀಡೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ನಿಯಮಗಳು ಏನಾಗ್ತವೆ ಈ ಒಂದು ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ಗೆ ಏನಾಗ್ತವೆ ಸಂಬಂಧಪಡ್ತವೆ. ಇಷ್ಟು ಇದ್ರ ಹಿನ್ನೆಲೆ ಅಷ್ಟೇ. ಇದು ಎಲ್ಲೆಲ್ಲಿ ನಡೀತು, ಏನೇನು ನಡೀತು ಅಂತೇಳಿ ಏನು ಮಾಡೋಣ, ಮುಂದೆ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ. ಏಕೆಂದರೆ ಇದು ಹಿಸ್ಟ್ರಿಯಲ್ಲಿ ಬರುವುದರಿಂದ ಅದ್ರ ಹಿನ್ನೆಲೆ ಅಷ್ಟೇ ನಾವಿಲ್ಲಿ ತಿಳ್ಕೊತಾ ಇದ್ದೀವಿ. ಈಗ ಕಾಮನ್ವೆಲ್ತ್ ಗೇಮ್ಸ್ ಹೆಂಗೆ ಹುಟ್ಕೊಂಡು ನೋಡ್ರಿ. ಪ್ರಾರಂಭದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಷ್ಟ್ರಗಳಾದಂತಹ ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಭಾರತ, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ, ಕೆನಡಾ, ಮಲೇಷಿಯಾ, ಕೀನ್ಯಾ, ನೈಜೀರಿಯಾ, ಉಗಂಡ, ಥೈಲ್ಯಾಂಡ್, ಟಾಂಜಾನಿಯಾ, ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ, ಬ್ರಿಟಿಷ್ ನಂಬಾ, ಬುಯಿನಾ, ಜಬಿಯತಿ ಮುಂತಾದವುಗಳು ಒಳಗೊಂಡಂತೆ ಕಾರ್ಯರೂಪಕ್ಕೆ ಬಂದಿದ್ದು 17ನೇ ಪಂಚಮ ದೊರೆಯಾದಂತಹ ಜಾರ್ಜ್ ಇವರ ಒಂದು ಪಟ್ಟಾಭಿಷೇಕ ಸಮಯದಲ್ಲಿ. ಮುಂದೆ ಈ ಕ್ರೀಡೆಗಳು ಹೊಸ ಆಯಾಮಗಳನ್ನು ನೀಡಿದವರು ಯಾರೆಂದರೆ ಆರ್ಕ್ಶೈರ್ ಕ್ರೀಡಾ ಪೋಷಕರು ಮತ್ತು ಕ್ರೀಡಾ ಪ್ರೇಮಿಗಳಾದಂತಹ ಅಸ್ತಲೆ ಕ್ರಸ್ಸರ್. ನೋಡಿ, ಇಲ್ಲಿ ಏನಾಗ್ತದೆ, ಪ್ರಾರಂಭದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಂತಹ ರಾಷ್ಟ್ರಗಳು ಏನು ಮಾಡ್ತವೆ, ಈ ಒಂದು ಕ್ರೀಡೆಗಳು ಹಮ್ಮಿಕೊಳ್ತವೆ. ಅಂದರೆ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಂಥ ರಾಷ್ಟ್ರಗಳು ಯಾವಂದರೆ ಆಸ್ಟ್ರೇಲಿಯಾ ಆಗಿರ್ಬೋದು, ನ್ಯೂಜಿಲೆಂಡ್ ಆಗಿರ್ಬೋದು, ಭಾರತ ಆಗಿರ್ಬೋದು, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ, ಕೆನಡಾ, ಮಲೇಷಿಯಾ, ಕೀನ್ಯಾ, ನೈಜೀರಿಯಾ, ಉಗಂಡ, ಥೈಲ್ಯಾಂಡ್, ಟಾಂಜಾನಿಯಾ, ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ, ಬ್ರಿಟಿಷ್ ನಂಬಾ, ಬುಯಿನಾ, ಜಬಿಯತಿ ಮುಂತಾದವು ಒಳಗೊಂಡಂತಹ ಒಂದು ಕಾರ್ಯರೂಪಕ್ಕೆ ಬಂದಿತ್ತು. ಮುಂತಾದ ರಾಷ್ಟ್ರಗಳನ್ನು ಒಳಗೊಂಡಂಥ ಒಂದು ಸಂಸ್ಥೆ ಏನಾಗಿ ರೆಡಿಯಾಗಿ ಈ ಒಂದು ಕಾಮನ್ವೆಲ್ತ್ ಏನು ಮಾಡ್ತೈತೆ, ಕಾರ್ಯರೂಪಕ್ಕೆ ಬರ್ತೈತೆ. ಆವಾಗ 7ನೇ ಪಂಚಮ ದೊರೆ ಜಾರ್ಜ್ ಇವರ ಪಟ್ಟಾಭಿಷೇಕ ಸಮಯದಲ್ಲಿ ಮುಂದೆ ಈ ಕ್ರೀಡೆಗಳು ಏನು ಮಾಡ್ತೇವೆ, ಹೊಸ ಒಂದು ಆಯಾಮಗಳನ್ನು ನೀಡ್ತಾರೆ. ಈ ಒಂದು ಹೊಸ ಆಯಾಮಗಳನ್ನು ನೀಡಿದವರು ಯಾರೆಂದರೆ ಒಂದು ಆರ್ಕ್ಶೈರ್ ಎಂಬ ಕ್ರೀಡಾ ಪೋಷಕರು
ಹಾಗೂ ಕ್ರೀಡಾ ಪ್ರೇಮಿಗಳಾದಂತಹ ಮಿ ಆರ್ ಅಸ್ತಲ್ಯ-ಕ್ರಷರ್ ಇವರು ಏನು ಮಾಡ್ತಾರೆ, ಒಂದು ಕ್ರೀಡೆಗಳಿಗೆ ಹೊಸ ರೂಪನ್ನು ನೀಡ್ತಾರೆ. ಇವರು ಇಂಗ್ಲೆಂಡಿನ ಕ್ರಿಸ್ಟಲ್ ಅರಮನೆಯಲ್ಲಿ 1911 ಜೂನ್ 24ರಂದು ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡುವ ರಾಷ್ಟ್ರಗಳಿಗಾಗಿಯೇ ಈ ಕ್ರೀಡೆಗಳನ್ನು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಏಕೆಂದರೆ ಬ್ರಿಟಿಷ್ ಆಳಿದಂಥ ರಾಷ್ಟ್ರಗಳೆಲ್ಲ ಇವು ಬ್ರಿಟಿಷ್ ರಾಷ್ಟ್ರಗಳು ಆಡಿದಂಥ ಒಂದು ಕ್ರೀಡೆಯಾಗಿ ಏನು ಮಾಡ್ತಾರೆ, ಇದು ಹೊರಹೊಮ್ಮಿಸ್ತಾರೆ. ಇಂಗ್ಲೆಂಡಿನಲ್ಲಿ ಕ್ರಿಸ್ಟಲ್ ಅರಮನೆಯಲ್ಲಿ 1911 ಜೂನ್ 24ರಂದು ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡುವ ರಾಷ್ಟ್ರಗಳಿಗಾಗಿ ಈ ಸಂಘಟನೆಗಳನ್ನು ಅವರು ಮಾಡ್ತಾರೆ, ಹಮ್ಮಿಕೊಳ್ತಾರೆ. ಮೊದಲು ಈ ಕ್ರೀಡೆಗಳ ಹೆಸರು ಕಾಮನ್ವೆಲ್ತ್ ಕ್ರೀಡೆಗಳೆಂದು ಇರದೆ ಸಾಮ್ರಾಜ್ಯ ಉತ್ಸವಗಳು ಅಂತೇಳಿ ಕರಿತಾ ಇದ್ರು. ಮೊದಲೇನಿರಲಿಲ್ಲ, ಕಾಮನ್ವೆಲ್ತ್ ಕ್ರೀಡೆಗಳಂತೇಳಿ ಕರಿತಾ ಇರಲಿಲ್ಲ, ಏನಂತ ಕರಿತಿದ್ರು, ಸಾಮ್ರಾಜ್ಯ ಉತ್ಸವಗಳು ಅಂತೇಳಿ ಕರಿತಾ ಇದ್ರು. 1911ರಂದು ಸಾಮ್ರಾಜ್ಯ ಉತ್ಸವಗಳೆಂದು ಸಂಘಟನೆ ಮಾಡಿ ಕ್ರೀಡಾಕೂಟದಲ್ಲಿ ವಿಶ್ವದ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ, ತನ್ಮನಿಯ ಮುಂತಾದ ರಾಷ್ಟ್ರಗಳು 9 ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಏನು ಮಾಡ್ತಾರೆ, 1911ರಂದು ಸಾಮ್ರಾಜ್ಯ ಉತ್ಸವಗಳನ್ನು ಸಂಘಟನೆ ಮಾಡಿದಾಗ ಆ ಒಂದು ಕ್ರೀಡಾಕೂಟದಲ್ಲಿ ವಿಶ್ವದ ದೇಶಗಳಾದಂತಹ ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ, ತನ್ಮನಿಯ ಮುಂತಾದ ರಾಷ್ಟ್ರಗಳು ಏನು ಮಾಡ್ತವೆ, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತವೆ. ಈ ಕ್ರೀಡೆಗಳ ಹೆಸರಲ್ಲಿ ಬದಲಾವಣೆಯಾಗಿ ಬ್ರಿಟಿಷ್ ಆಧಿಪತ್ಯಕ್ಕೆ ಹಾಗೂ ಕಾಮನ್ವೆಲ್ತ್ ಕೂಟಕ್ಕೆ ಸೇರಿದ ರಾಷ್ಟ್ರಗಳಲ್ಲಿ ಮಾತ್ರ ಕ್ರೀಡೆಗಳನ್ನು ಸಂಘಟನೆ ಮಾಡುತ್ತಿದ್ದ ಕಾರಣಕ್ಕಾಗಿ ಈ ಕ್ರೀಡಾಕೂಟಗಳಲ್ಲಿ ಏನು ಮಾಡ್ತಾರೆ, ಕಾಮನ್ವೆಲ್ತ್ ಕ್ರೀಡೆಗಳು ಅಂತ ಹೆಸರು ಬರ್ತವೆ. ಮುಂದೆ ಮೊದಲನೇ ಮಹಾಯುದ್ಧದ ಕಾರಣ ಈ ಕ್ರೀಡೆಗಳೇನಾಗಲಿಲ್ಲ, ಸುಮಾರು 19 ವರ್ಷಗಳವರೆಗೆ ಸಂಘಟನೆ ಮಾಡಲಿಲ್ಲ. ಯಾಕೆಂದರೆ ಮೊದಲನೇ ಮಹಾಯುದ್ಧ ನಡೀತಿತ್ತು, ಎರಡನೇ ಮಹಾಯುದ್ಧನೂ ಕೂಡ ನಡೀತು, ಈಗ ಯುದ್ಧಗಳಾಗ್ತಾ ಇದ್ದ ಕಾರಣ ಏನಾಗಲಿಲ್ಲ, 19 ವರ್ಷಗಳವರೆಗೆ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟಗಳನ್ನು ಮಾಡಲಿಲ್ಲ, ಅವರು ಸಂಘಟನೆ ಮಾಡಲಿಲ್ಲ. ನಂತರ 1930 ನೋಡಿರಿ, ಇಲ್ಲೇನಾಗಿದೆ, ಮೊದಲನೇ ಮಹಾಯುದ್ಧದಲ್ಲಿ ಮಾತ್ರ ಏನು ಮಾಡ್ತಾರೆ, ನಿಲ್ಲಿಸ್ತಾರೆ. 1930 ಆಗಸ್ಟ್ 16ರಂದು ಏನು ಮಾಡ್ತವೆ, ಕಾಮನ್ವೆಲ್ತ್ ಕ್ರೀಡೆಗಳು ಏನು ಮಾಡ್ತವೆ, ಪುನಃ ಸಂಘಟನೆಗೊಳ್ತವೆ. ಯಾಕೆಂದರೆ ಮೊದಲನೇ ಮಹಾಯುದ್ಧ ನಡೆದಿದ್ದು 1914ರಿಂದ 1918, ಎರಡನೇ ಮಹಾಯುದ್ಧ ನಡೆದಿದ್ದು 1939ರಿಂದ 1945ವರೆಗೂ ನಡೀತೈತೆ. ಹಾಗಾಗಿ ಇದು ಮೊದಲನೇ ಮಹಾಯುದ್ಧದಲ್ಲಿ ಮಾತ್ರ ಇದಾಗಿರ್ತೈತೆ. 19 ವರ್ಷಗಳವರೆಗೆ ಸಂಘಟನೆ ಆಗಲಿಲ್ಲ. ಆಮೇಲೆ 1930 ಆಗಸ್ಟ್ 16ರಂದು ಏನಾಗ್ತದೆ, ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಮತ್ತೆ ಪುನಃ ಸಂಘಟನೆ ಮಾಡಿ ಪ್ರಾರಂಭಿಸ್ತಾರೆ. ಈ ಕ್ರೀಡೆಗಳಿಗೆ ಪುನಶ್ಚೇತನ ನೀಡಿದಂಥ ಶ್ರೇಯಸ್ ಯಾರಿಗೆ ಸಿಗ್ತದೆ ಅಂದರೆ ಎನ್.ಎಚ್. ಕ್ರೌ ಇವ್ರೇನು ಮಾಡ್ತಾರೆ, ಈ ಒಂದು ಪುನಶ್ಚೇತನವನ್ನು ಮಾಡ್ತಾರೆ. ಈ ಕ್ರೀಡೆಗಳು ಇವರು ಯಾವ ದೇಶದವರಿದ್ದರೆ ಕೆನಡಾ ದೇಶದವರು. ಈ ಕ್ರೀಡೆಗಳು ಪ್ರತಿ 4 ವರ್ಷಕ್ಕೊಮ್ಮೆ ನಡೀತವೆ. ಇವನು ಕೂಡ ಕಾಮನ್ವೆಲ್ತ್ ಗೇಮ್ಸ್ ಕೂಡ 4 ವರ್ಷಕ್ಕೊಮ್ಮೆ, ಏಷ್ಯನ್ ಗೇಮ್ಸ್ ಕೂಡ 4 ವರ್ಷಕ್ಕೊಮ್ಮೆ. ಈ ಕ್ರೀಡೆಗಳು ಕೇವಲ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಟ್ಟ ರಾಷ್ಟ್ರಗಳು ಹಾಗೂ ಪ್ರಜಾಪ್ರಭುತ್ವವನ್ನು ಹೊಂದಿದಂಥ ರಾಷ್ಟ್ರಗಳು ಮಾತ್ರ ಭಾಗವಹಿಸಬಹುದು ಅಂತೇಳಿ ಇದು ರೂಲ್ಸ್ ಇರ್ತೈತೆ. 13ನೇ ಕಾಮನ್ವೆಲ್ತ್ ಕ್ರೀಡೆಗಳು ಇಂಗ್ಲೆಂಡಿನ ಹಿಡನ್ಬರ್ಗ್ದಲ್ಲಿ ನಡೆದಾಗ, 13ನೇ ಕಾಮನ್ವೆಲ್ತ್ ಕ್ರೀಡೆಗಳು ಮಾಡ್ತವೆ ಕ್ರೀಡೆಗಳು ಇಂಗ್ಲೆಂಡ್ನ ಹಿಡನ್ಬರ್ಗ್ದಲ್ಲಿ ನಡೆದಾಗ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡುವ 58 ರಾಷ್ಟ್ರಗಳಲ್ಲಿ 32 ರಾಷ್ಟ್ರಗಳು ಏನು ಮಾಡ್ತವೆ, ಇಂಗ್ಲೆಂಡ್ ಜನತೆ ದಕ್ಷಿಣ ಆಫ್ರಿಕಾದ ಜೊತೆಗೆ ಬಗ್ಗೆ ತೋರಿದ ಒಂದು ವರ್ಣಭೇದ ನೀತಿಯನ್ನು ಪ್ರತಿಭಟಿಸಿ ಕ್ರೀಡೆಗಳಿಂದ ಹಿಂದೆ ಸರಿತವೆ. ನೋಡಿದ್ರೆ 13ನೇ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟಗಳು ನಡೀತವೆ. ಆವಾಗ ಇಂಗ್ಲೆಂಡಿನ ಹಿಡನ್ಬರ್ಗ್ದಲ್ಲಿ ಈ ಒಂದು 13ನೇ ಕಾಮನ್ವೆಲ್ತ್ ಕ್ರೀಡೆಗಳು ನಡೆದಾಗ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಡುವ 58 ರಾಷ್ಟ್ರಗಳು ಏನು ಮಾಡ್ತವೆ, ಅಲ್ಲಿ ಭಾಗವಹಿಸ್ತವೆ. 58 ರಾಷ್ಟ್ರಗಳಲ್ಲಿ 32 ರಾಷ್ಟ್ರಗಳು ಏನು ಮಾಡ್ತವೆ, ಇಂಗ್ಲೆಂಡ್ ಜನತೆ ದಕ್ಷಿಣ ಆಫ್ರಿಕಾದ ಜನತೆಯ ಬಗ್ಗೆ, ಇಂಗ್ಲೆಂಡ್ ಜನತೆ ಏನು ಮಾಡ್ತಾರೆ, ಅವಾಗ ದಕ್ಷಿಣ ಆಫ್ರಿಕಾದ ಬ್ಲ್ಯಾಕ್ ಇರ್ತಾರಲ್ಲ ಅವರು, ದಕ್ಷಿಣ ಆಫ್ರಿಕಾದ ಒಂದು ಜನತೆಯ ಬಗ್ಗೆ ಏನು ಮಾಡ್ತಾರೆ, ವರ್ಣಭೇದ ನೀತಿಯನ್ನು ಅವರು ಪ್ರತಿಭಟನೆ ಮಾಡ್ತಾರೆ. ದಕ್ಷಿಣ ಆಫ್ರಿಕಾದ ಒಂದು ಜನತೆಯ ಬಗ್ಗೆ ತೋರಿದಂಥ ವರ್ಣಭೇದ ನೀತಿಯನ್ನು ಪ್ರತಿಭಟಿಸಿ ಕ್ರೀಡೆಗಳಿಂದ ಏನು ಮಾಡ್ತಾರೆ, ಹಿಂದೆ ಸರಿತಾರೆ. ಈ ಪ್ರತಿಭಟನೆಯ ಫಲವಾಗಿ 1994ರಲ್ಲಿ ಕೆನಡಾದಲ್ಲಿ ನಡೆದಾಗ, ಈ ಪ್ರತಿಭಟನೆಯ ಫಲವಾಗಿ 1994ರಲ್ಲಿ ಮತ್ತೆ ಕಾಮನ್ವೆಲ್ತ್ ಕ್ರೀಡೆಗಳು ನಡೀತವೆ. 1994ರಲ್ಲಿ ನಡೆದಾಗ, ಕೆನಡಾದಲ್ಲಿ ನಡೆದಾಗ ದಕ್ಷಿಣ ಆಫ್ರಿಕಾ ರಾಷ್ಟ್ರ ಏನು ಮಾಡ್ತದೆ, ಪ್ರಥಮವಾಗಿ ಭಾಗವಹಿಸ್ತೈತೆ. ಕ್ರಿಕೆಟ್ ಮತ್ತು ಟೆನ್ನಿಸ್ ಕ್ರೀಡೆಗಳು ಜನ್ಮ ತಾಳಿದ್ದು ಕೂಡ ಎಲ್ಲಿ ಅಂದರೆ ಅವು ಕೂಡ ಇಂಗ್ಲೆಂಡ್ನಲ್ಲಿ ಜನ್ಮ ತಾಳ್ತವೆ. ಕ್ರಿಕೆಟು, ಟೆನ್ನಿಸು ಇವೆಲ್ಲ ಏನು ಮಾಡ್ತವೆ, ಇಂಗ್ಲೆಂಡ್ನಲ್ಲಿ ಜನ್ಮ ತಾಳ್ತವೆ. ಇಷ್ಟೇನಾಯಿತು ಕಾಮನ್ವೆಲ್ತ್ ಬಗ್ಗೆ ಹಿನ್ನೆಲೆ ಆಯಿತು. ಕಾಮನ್ವೆಲ್ತ್ ಯಾವಾಗ ನಡೀತು, ಅದರದ್ದು ಯಾವ್ಯಾವ ಇಸವಿಗಳು, ಅದರ ರಾಜಧಾನಿಗಳಲ್ಲಿ ಎಲ್ಲಿ ಪ್ಲೇಸ್ ನಡೀತು, ಯಾರು ವಿನ್ನರು, ಯಾರು ರನ್ನರು, ಇವೆಲ್ಲ ಇರ್ತವೆ. ಇವೆಲ್ಲ ಮುಂದೆ ನೋಡೋಣ ನಾವು. ಈಗ ಇಲ್ಲಿ ನೋಡಿ ಏನಿದೆ, ಹಿಸ್ಟ್ರಿ ಇದೆ ಅಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಏನಾದರೂ ಹಿಸ್ಟ್ರಿ ಅದರದ್ದು ಹಿನ್ನೆಲೆ ಬಗ್ಗೆ ಅಷ್ಟೇ ತಿಳ್ಕೊತಾ ಇದ್ದೀವಿ. ನೆಕ್ಸ್ಟು ಆ ಟಾಪಿಕ್ ಬಂದಾಗ ಹೇಳ್ತೀನಿ, ನೆಕ್ಸ್ಟ್ ಬರ್ತದೆ ಅದು, ಅಲ್ಲಿ ಹೇಳ್ತೀನಿ ಡೀಟೇಲ್ಸಾಗಿ. ಇವಾಗ ಕ್ರಿಕೆಟ್ ಮತ್ತು ಟೆನ್ನಿಸ್ ಕ್ರೀಡೆಗಳು ಆಯ್ತಿದ್ದು. ಈಗ ಕ್ರಿಕೆಟ್ ಟೆಸ್ಟ್ ಪಂದ್ಯಗಳು ನೋಡಿರಿ. ಕ್ರಿಕೆಟ್ ಉಗಮ ಯಾವಾಗ ಆಯ್ತು ಅಂದರೆ 12ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಆಯ್ತೈತೆ. ಕ್ರಿಕೆಟ್ ಉಗಮ ಎಲ್ಲ ಆಯ್ತು ಅಂತ ನೋಡಿದ್ರೆ ಇದು
ಇಂಗ್ಲೆಂಡ್ನಲ್ಲಿ ಆಯ್ತೈತಿ. ಇಲ್ಲಿ ಹ್ಯಾಂಬಲ್ಟನ್ ಕ್ಲಬ್, ಮೆಲ್ಬೋರ್ನ್ ಕ್ರಿಕೆಟ್, ಇಂಪೀರಿಯಲ್ ಕ್ರಿಕೆಟ್ ಕ್ಲಬ್ ಈ ಮಂಡಳಿಗಳು ಕ್ರಿಕೆಟ್ ಅಭಿವೃದ್ಧಿಗಾಗಿ ಸಾಕಷ್ಟು ಏನು ಮಾಡ್ತವೆ, ಶ್ರಮ ವಹಿಸ್ತವೆ. ಹ್ಯಾಂಬಲ್ಟನ್ ಕ್ಲಬ್ಬು, ಮೆಲ್ಬರ್ನ್ ಕ್ರಿಕೆಟ್, ಇಂಪೀರಿಯಲ್ ಕ್ರಿಕೆಟ್ ಕ್ಲಬ್ಗಳು ಏನು ಮಾಡ್ತವೆ, ಕ್ರಿಕೆಟ್ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮ ವಹಿಸ್ತವೆ. ಕ್ರಿಕೆಟನ್ನು ಟೆಸ್ಟ್ ಮತ್ತು ಏಕದಿನ ಅಂತಾರಾಷ್ಟ್ರೀಯ ಪಂದ್ಯಗಳ ರೂಪದಲ್ಲಿ ನಡೀತವೆ. ಕ್ರಿಕೆಟ್ ಏನು ಮಾಡ್ತವೆ, ಟೆಸ್ಟು ಅಥವಾ ಏಕದಿನ ಒಂದು ಪಂದ್ಯಗಳಾಗಿ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಪಂದ್ಯಗಳ ಒಂದು ರೂಪದಲ್ಲಿ ಏನು ಮಾಡ್ತಾರೆ, ಆಡಿಸ್ತಾರೆ. ಟೆಸ್ಟ್ ಮತ್ತು ಏಕದಿನ ಮ್ಯಾಚ್ಗಳಾಗಿ ಆಡಿಸ್ತಾರೆ. ಈ ಆಟದ ಜನಪ್ರಿಯತೆ ಉಳಿಸಿಕೊಂಡು ಹೋಗುವ ದೃಷ್ಟಿಯಿಂದ 1970ರ ದಶಕದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಸೀಮಿತ ಓವರ್ಗಳ ಒಂದು ಪಂದ್ಯಾವಳಿಯನ್ನು ಏನು ಮಾಡ್ತಾರೆ, ಪ್ರಾರಂಭಿಸ್ತಾರೆ. 1970ರ ದಶಕದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಸೀಮಿತ ಓವರ್ಗಳ ಒಂದು ಪಂದ್ಯಾವಳಿಯನ್ನು ಪ್ರಾರಂಭಿಸ್ತಾರೆ. ಇಲ್ಲಿ ಟೆಸ್ಟ್ ಪಂದ್ಯಗಳು ಅಂದರೆ ಟೆಸ್ಟ್ ಅಂದರೆ ಏನು, 5 ದಿನಗಳವರೆಗೆ ನಡೀತವೆ. ಏಕದಿನ ಅಂದರೆ 1 ದಿನ ನಡೀತವೆ. ಟೆಸ್ಟ್ ಅಂದರೆ 5 ದಿನಗಳವರೆಗೆ ನಡೆಯುವಂತಹ ಒಂದು ಮ್ಯಾಚ್ ಆಗಿರ್ತದೆ. ಇದು ಇಂಪಾರ್ಟೆಂಟು, ಎಷ್ಟು ದಿನ ನಡೀತವೆ ಎಲ್ಲ ಕೇಳ್ತಾರೆ. ಫೀಲ್ಡಿಂಗ್ ಮಾಡುವ ರಾಷ್ಟ್ರದ ತಂಡವು ಪ್ರತಿದಿನ ಕಡ್ಡಾಯವಾಗಿ ಏನು ಮಾಡಬೇಕು, 80ರಿಂದ 90 ಓವರ್ಗಳು ಗಳಿಸಲೇಬೇಕಾಗ್ತೈತಿ. 5 ದಿನಗಳು ನಡೀತಾವಲ್ಲ, ಫೀಲ್ಡಿಂಗ್ ಮಾಡ್ತಾರಲ್ಲ, ಫೀಲ್ಡಿಂಗ್ ಮಾಡೋರು ಅವ್ರು ಏನು ಮಾಡ್ತಾರೆ ಅಂದರೆ 80ರಿಂದ 90 ಓವರ್ಗಳು ಬೌಲ್ ಮಾಡಬೇಕಾಗ್ತೈತಿ. 80ರಿಂದ 90 ಓವರ್ಗಳನ್ನು ಬೌಲ್ ಮಾಡಬೇಕಾಗ್ತೈತೆ ಅವರು. ಟೆಸ್ಟ್ ಪಂದ್ಯದಲ್ಲಿ ಪ್ರತಿಯೊಂದು ತಂಡ 2 ಇನ್ನಿಂಗ್ಸ್ ಆಡಬೇಕಾಗ್ತೈತೆ. ಪ್ರತಿಯೊಂದು ತಂಡ ಕೂಡ ಏನು ಮಾಡ್ತದೆ, 2 ಇನ್ನಿಂಗ್ಸ್ ಆಡ್ತೈತಿ. ಈ 2 ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ತಂಡ ಏನಾಗ್ತೈತಿ, ಇಲ್ಲಿ ವಿಜಯಿ ಆಗ್ತೈತಿ. ಟೆಸ್ಟ್ ಅಂದರೆ ಏನಂತ ತಿಳ್ಕೊಬೇಕು ಅಂದರೆ, ಟೆಸ್ಟ್ ಅಂದರೆ 5 ದಿನಗಳವರೆಗೆ ನಡೆಯುವಂಥ ಒಂದು ಪಂದ್ಯ. ಇಲ್ಲಿ ಒಂದು ದಿನಕ್ಕೆ 80ರಿಂದ 90 ಓವರ್ಗಳನ್ನು ಫೀಲ್ಡಿಂಗ್ ತಂಡ ಮಾಡಲೇಬೇಕು ಅಂತೇಳಿ ತಿಳ್ಕೊಬೇಕು. ಅತಿ ಹೆಚ್ಚು ರನ್ ಯಾರು ಗಳಿಸ್ತಾರೆ ಅಲ್ಲಿ ಏನಾಗ್ತಾರೆ, ವಿನ್ ಆಗ್ತಾರೆ. ಈಗ ಫಾಲೋ ಆನ್ ಅಂದರೆ ಏನು ನೋಡಿರಿ, ಪಂದ್ಯ ನಡೆದಾಗ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ತಂಡದ ಒಟ್ಟು ಸ್ಕೋರ್ಗಿಂತ, ಫಾಲೋ ಆನ್ ಅಂದರೆ ಪಂದ್ಯ ನಡೀತಾ ಇರ್ತದಲ್ಲ, ಪಂದ್ಯ ನಡೆದಾಗ ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ ಯಾರು ಬ್ಯಾಟಿಂಗ್ ಮಾಡ್ತಾರೋ ಅವರು ಬ್ಯಾಟಿಂಗ್ ಮಾಡಿದ ತಂಡದ ಒಟ್ಟು ಸ್ಕೋರ್ಗಿಂತ ಬ್ಯಾಟಿಂಗ್ ಮಾಡಿದ ತಂಡ ಒಟ್ಟು ಸ್ಕೋರ್ಗಿಂತ 200 ರನ್ ಕಡಿಮೆ ಮಾಡಿದರೆ, ಬ್ಯಾಟಿಂಗ್ ಮಾಡಿದಂತಹ ತಂಡದ ಒಟ್ಟು ಸ್ಕೋರ್ಗಿಂತ 200 ರನ್ ಕಡಿಮೆ ಮಾಡಿದರೆ ಆ ಸಂದರ್ಭದಲ್ಲಿ ಲೀಡ್ ಪಡೆದಂತಹ ತಂಡದಿಂದ ಏನು ಮಾಡ್ತಾರೆ, ರನ್ ಗಳಿಕೆಯಲ್ಲಿ ಹಿಂದೆ ಉಳಿದಿರುವ ತಂಡಕ್ಕೆ ಫಾಲೋ ಆನ್ ನೀಡ್ತಾರೆ. ರನ್ ಗಳಿಕೆಯಲ್ಲಿ ಯಾರು ಹಿಂದೆ ಉಳಿದಾರೆ ಅವ್ರಿಗೆ ಏನು ಮಾಡ್ತಾರೆ, ಫಾಲೋ ಆನ್ ನೀಡ್ತಾರೆ. ಆಗ ಫಾಲೋ ಆನ್ ಪಡೆದಂಥ ತಂಡವು ಬ್ಯಾಟಿಂಗ್ನ 2ನೇ ಇನ್ನಿಂಗ್ಸ್ನಲ್ಲಿ ಪ್ರಾರಂಭಿಸಬೇಕಾಗ್ತದೆ. ಅವಾಗ ಏನು ಮಾಡಬೇಕು, ಅವರು ನೆಕ್ಸ್ಟ್ ಇನ್ನಿಂಗ್ಸ್ನಲ್ಲಿ ಅವ್ರು ಆಡಬೇಕಾಗ್ತೈತಿ. ಇದು ಏನು, ಟೆಸ್ಟ್ ಪಂದ್ಯಗಳು. ಇವಾಗ ಏಕದಿನ ಪಂದ್ಯಗಳು ನೋಡಿರಿ. ಏಕದಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 50 ಓವರ್ಗಳಿರುತ್ತವೆ. ಇಲ್ಲಿ ಸೀಮಿತ ಆಗಿರ್ತೈತಿ, 50 ಓವರ್ಗಳಿಗೆ ಇದು ಸೀಮಿತ ಏಕದಿನ ಮ್ಯಾಚ್ ಆಗಿರ್ತದಲ್ಲ. ಇಲ್ಲಿ 1960 ಮತ್ತು 70ರ ದಶಕದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗಳು ಪ್ರಾರಂಭ ಆಗ್ತವೆ. ಒಂದು ದಿನದ ಒಂದು ಕ್ರಿಕೆಟ್ ಪಂದ್ಯ ಏನು ಮಾಡ್ತಾರೆ, ಅರೇಂಜ್ ಮಾಡ್ತಾರೆ ಇವರು. ಏಕದಿನ ಪಂದ್ಯಾವಳಿಯಲ್ಲಿ 15 ಓವರ್ಗಳು ಫೀಲ್ಡಿಂಗ್ ತಂಡದ 15 ಓವರ್ಗಳು ನೋಡಿರಿ. ಏಕದಿನ ಪಂದ್ಯಾವಳಿಯಲ್ಲಿ 15 ಓವರ್ಗಳು ಫೀಲ್ಡಿಂಗ್ ತಂಡದ 2 ಆಟಗಾರರು ಮಾತ್ರ 30 ಯಾರ್ಡ್ಸ್ ಹೊರಗಡೆ ಫೀಲ್ಡಿಂಗ್ ಮಾಡಬೇಕಾಗ್ತೈತಿ. ಏಕದಿನ ಪಂದ್ಯಾವಳಿಯಲ್ಲಿ 15 ಓವರ್ಗಳು ಏನು ಮಾಡಬೇಕು, ಫೀಲ್ಡಿಂಗ್ ಮಾಡುವಂಥ ತಂಡದ 2 ಆಟಗಾರರು ಮಾತ್ರ ಏನು ಮಾಡಬೇಕು, 30 ಯಾರ್ಡ್ ಹೊರಗಡೆ ಫೀಲ್ಡಿಂಗನ್ನು ಅವ್ರು ಮಾಡ್ತಾ ಇರಬೇಕು, ಫೀಲ್ಡಿಂಗ್ ಮಾಡಬೇಕಾಗುವುದು. ಅದೇ ರೀತಿ ಸ್ಕ್ವಯರ್ ಲೆಗ್ ಹಿಂದುಗಡೆ 2ಕ್ಕಿಂತ ಹೆಚ್ಚು ಆಟಗಾರರು ಇರಬಾರ್ದು. ಸ್ಕ್ವಯರ್ ಲೆಗ್ ಹಿಂದೆ ಏನು ಮಾಡಬಾರ್ದು, 2ಕ್ಕಿಂತ ಹೆಚ್ಚು ಆಟಗಾರಲ್ಲಿ ಇರಬಾರ್ದು, 2 ಇರಬೇಕು. ಈ ಸ್ಥಳವನ್ನು ಅಂಪೈರ್ ಏನು ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ. ಅಂಪೈರ್ ನಿರ್ಧರಿಸುವನು ಪಂದ್ಯವನ್ನು ಫಲಿತಾಂಶವನ್ನು ನಿರೀಕ್ಷಣೆ ಮಾಡಬೇಕಾಗ್ತದೆ. ಪ್ರತಿಯೊಂದು ತಂಡ ಕನಿಷ್ಠ 15 ಓವರ್ಗಳನ್ನು ಕಡ್ಡಾಯವಾಗಿ ಪಂದ್ಯ ಆಡಲೇಬೇಕು. ಏನಾದರೂ ನಾವು ಫಲಿತಾಂಶ ಏನಾದರೂ ನಿರೀಕ್ಷಣೆ ಮಾಡಬೇಕಾದ್ರೆ ಪ್ರತಿಯೊಂದು ತಂಡ 15 ಓವರ್ಗಳು ಆಡಲೇಬೇಕು. ಇಲ್ಲಿ ಕಡ್ಡಾಯವಾಗಿ 15 ಓವರ್ಗಳನ್ನು ಆಡಲು ಯಾವುದೇ ತಂಡಕ್ಕೆ ಅವಕಾಶ ಸಿಗದಿದ್ದರೆ, 15 ಓವರ್ ಆಡಲಿಕ್ಕೆ ಯಾವುದೇ ತಂಡಕ್ಕೆ ಅವಕಾಶ ಸಿಗದಿದ್ದರೆ ಫಲಿತಾಂಶವನ್ನು ನಾಣ್ಯ ಚಿಮ್ಮುವುದರ ಮೂಲಕ ಏನು ಮಾಡ್ತಾರೆ, ನಿರ್ಧರಿಸ್ತಾರೆ. ಪ್ರತಿಯೊಂದು ಬೌಲರ್ಗೆ ಗರಿಷ್ಠ ಎಷ್ಟು ಓವರ್ಗಳು ಕೊಟ್ಟಿರ್ತಾರೆ ಅಂದರೆ 10 ಓವರ್ಗಿಂತ ಹೆಚ್ಚು ಬಾಲ್ ಏನು ಮಾಡಬೇಕಾಗ್ತೈತೆ, ಹೆಚ್ಚು ಬೌಲ್ ಮಾಡುವಂತಿಲ್ಲ. ಪ್ರತಿಯೊಬ್ಬ ಬೌಲರ್ ಏನು ಮಾಡೋಂಗಿಲ್ಲ, ಗರಿಷ್ಠ 10 ಓವರ್ಗಿಂತ ಹೆಚ್ಚು ಬೌಲ್ ಮಾಡುವಂತಿಲ್ಲ. ಪಂದ್ಯಾವಳಿಯಲ್ಲಿ ಲೀಗ್ ಪದ್ಧತಿಯ ಮೇರೆಗೆ ಸಂಘಟನೆ ಮಾಡ್ತಿದ್ದಾರೆ. ಪಂದ್ಯಾವಳಿಯಲ್ಲಿ ಏನಾದರೂ ಲೀಗ್ ಪದ್ಧತಿಯ ಮೇರೆಗೆ ಸಂಘಟನೆ ಮಾಡ್ತಿದ್ರೆ ಗೆದ್ದಂಥ ತಂಡಕ್ಕೆ 2 ಗುಣ, ಸೋತ ತಂಡಕ್ಕೆ 0 ಅಂಕ ಕೊಟ್ಟು, ಡ್ರಾ ಆದರೆ 2 ತಂಡಕ್ಕೆ 1 ಗುಣ ಏನು ಮಾಡ್ತಾರೆ, ನೀಡ್ತಾರೆ. ನೋಡಿ, ಈ ಒಂದು ಲೀಗ್ ಮಾದರಿ ಪಂದ್ಯಾವಳಿ ಸಂಘಟನೆ ಮಾಡ್ತಾಯಿದ್ದಾರೆ. ಲೀಗು, ನಾಕೌಟು ಎಲ್ಲ ಬರ್ತಾವಲ್ಲ, ಲೀಗಲ್ಲಿ ಏನಾರ ಸಂಘಟನೆ ಮಾಡಿದ್ರೆ ಏನು ಮಾಡ್ತಾರೆ, ಗೆದ್ದಂಥ ತಂಡಕ್ಕೆ 2 ಗುಣ ಕೊಡ್ತಾರೆ, 2 ಅಂಕ ಕೊಡ್ತಾರೆ, ಸೋತ ತಂಡಕ್ಕೆ 0 ಅಂಕ
ಕೊಡ್ತಾರೆ. ಏನಾದರೂ ಡ್ರಾ ಆದರೆ 2 ತಂಡಕ್ಕೆ ಒಂದೊಂದು ಗುಣ ನೀಡಲಾಗ್ತೈತೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಾವಳಿಯು ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೀತೈತೆ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಇದರಲ್ಲಿ ನಡೀತದೆ ಅಂದರೆ ಲೀಗ್ ಕಮ್ ನಾಕೌಟ್. ಇಲ್ಲೆಲ್ಲ ಬರ್ತದೆ ನಾಕೌಟು, ಲೀಗು ಇವೆಲ್ಲ ಬರ್ತದೆ. ಅದ್ರ ಬಗ್ಗೆ ಹೇಳ್ತೀನಿ. ಇಷ್ಟೇನಾಯಿತು, ಏಕದಿನ ಪಂದ್ಯಾವಳಿಗಳಾಯಿತು. ಇವಾಗ ಡೇವಿಸ್ ಕಪ್. ವಿಶ್ವದ ಅತ್ಯುನ್ನತ ಹವ್ಯಾಸಿ ಟೆನ್ನಿಸ್ ತಂಡವನ್ನು ನಿರ್ಧರಿಸುವ ಒಂದು ಆಟಕೂಟ ಅಂದರೆ ಅದು ಡೇವಿಸ್ ಕಪ್. ಇದು ಇದಕ್ಕೆ ಸಂಬಂಧಪಟ್ಟಿದೆ, ಟೆನ್ನಿಸ್ಗೆ ಸಂಬಂಧಪಟ್ಟಿದೆ ಡೇವಿಸ್ ಕಪ್ಪು. ಡೇವಿಸ್ ಕಪ್ನಲ್ಲಿ ಮಾತ್ರ ಆಟಗಾರರು ಏನು ಮಾಡ್ತಾರೆ, ವೈಯಕ್ತಿಕವಾಗಿ ಭಾಗವಹಿಸದೆ. ಡೇವಿಸ್ ಕಪ್ನಲ್ಲಿ ಮಾತ್ರ ಆಟಗಾರರು ವೈಯಕ್ತಿಕವಾಗಿ ಭಾಗವಹಿಸದೆ ಅವರವರ ರಾಷ್ಟ್ರಗಳನ್ನು ಮಾಡ್ತಾರೆ ಪ್ರತಿನಿಧಿಸಬೇಕಾಗ್ತದೆ. ಈ ಪಂದ್ಯಾವಳಿ ಒಂದು ವಿಶೇಷತೆ ಇದು. ಯಾಕಂದರೆ ಒಲಿಂಪಿಕ್ನಲ್ಲಿ ಏನು ಮಾಡ್ಬೋದು, ನಾವು ಯಾವುದೇ ಒಂದು ರಾಷ್ಟ್ರದ ಪ್ರತಿನಿಧಿಯಾಗಿ ನಾವು ಭಾಗವಹಿಸಬೇಕು. ನೆಕ್ಸ್ಟ್ ವರ್ಷನೂ ಅದೇ ಒಂದು ರಾಷ್ಟ್ರದ ಪ್ರತಿನಿಧಿಯಾಗಿ ಭಾಗವಹಿಸಬೇಕು. ಆದರೆ ಇಲ್ಲಿ ನೋಡಿರಿ, ವಿಶ್ವದ ಅತ್ಯಂತ ಹವ್ಯಾಸಿ ಟೆನ್ನಿಸ್ ತಂಡವನ್ನು ನಿರ್ಧರಿಸುವ ಆಟಕೂಟ ಅಂದರೆ ಅದು ಡೇವಿಸ್ ಕಪ್ಪು. ಡೇವಿಸ್ ಕಪ್ನಲ್ಲಿ ಮಾತ್ರ ಆಟಗಾರರು ವೈಯಕ್ತಿಕವಾಗಿ ಭಾಗವಹಿಸದೆ ಅವರವರ ರಾಷ್ಟ್ರವನ್ನು ಪ್ರತಿನಿಧಿಸಬೇಕು. ಈ ಪಂದ್ಯಾವಳಿಯ ಒಂದು ವಿಶೇಷತೆ. ಅವರಿಗೆ ವೈಯಕ್ತಿಕವಾಗಿ ಪರ್ಟಿಕ್ಯುಲರಾಗಿ ಅವ್ರದ್ದು ಭಾಗವಹಿಸೋಕ್ಕೆ ಬರೋದಿಲ್ಲ. ಒಂದು ತಂಡದ ಪರವಾಗಿ ಅವರ ಒಂದು ರಾಷ್ಟ್ರದ ತಂಡದ ಪರವಾಗಿ ಅವರು ಇಲ್ಲಿ ಭಾಗವಹಿಸಬೇಕು. 1900ರಲ್ಲಿ ನಡೆದಂತಹ ಇಂಗ್ಲೆಂಡ್ ಮತ್ತು ಅಮೆರಿಕ ರಾಷ್ಟ್ರಗಳ ನಡುವೆ ನಡೆದಂತಹ ಟೆನ್ನಿಸ್ ಆಹ್ವಾನಿತ ಪಂದ್ಯಾವಳಿಗಳಿಗೆ ಮೂಲತಃ ಅಮೆರಿಕದವರಾದಂತಹ ಡಿ.ಎಫ್. ಡೇವಿಸ್ ಒಂದು ಕಪ್ಪನ್ನು ದೇಣಿಗೆಯಾಗಿ ನೀಡ್ತಾರೆ. 1900ರಲ್ಲಿ ನಡೆದಂತಹ ಇಂಗ್ಲೆಂಡ್ ಮತ್ತು ಅಮೆರಿಕ ರಾಷ್ಟ್ರಗಳ ನಡುವೆ ಇದೇನು ಮಾಡ್ತೈತಿ, ಪಂದ್ಯ ನಡೀತೈತಿ. ಇದರ ಮಧ್ಯೆ ಇಂಗ್ಲೆಂಡ್ ಮತ್ತು ಅಮೆರಿಕದ ಮಧ್ಯೆ ಪಂದ್ಯ ನಡೆದಾಗ ರಾಷ್ಟ್ರಗಳ ನಡುವೆ ಏನಾಗ್ತೈತಿ, ಇಂಗ್ಲೆಂಡ್ ಮತ್ತು ಅಮೆರಿಕ ರಾಷ್ಟ್ರಗಳ ನಡುವೆ ನಡೆದಂತಹ ಟೆನ್ನಿಸ್ ಆಹ್ವಾನಿತ ಪಂದ್ಯಾವಳಿಗಳಿಗೆ ಮೂಲತಃ ಅಮೆರಿಕದವರಾದಂತಹ ಏನು ಮಾಡ್ತಾರೆ, ಡಿ.ಎಫ್. ಡೇವಿಸ್ ಒಂದು ಕಪ್ಪನ್ನು ದೇಣಿಗೆಯಾಗಿ ನೀಡ್ತಾರೆ. ಅದೇ ಏನಾಗ್ತೈತಿ ಮುಂದೆ ಡೇವಿಸ್ ಕಪ್ ಅಂತೇಳಿ ಅವ್ರ ಹೆಸರಲ್ಲಿ ಆಗ್ತೈತಿದು. 1911ರಿಂದ 1915, 1940ರಿಂದ 1945 ವರೆಗೆ ಮೊದಲನೇ ಮತ್ತು ಎರಡನೇ ಮಹಾಯುದ್ಧದ ಕಾರಣ ಏನಾಗಲಿಲ್ಲ, ಈ ಒಂದು ಸಂಘಟನೆ ಮಾಡಲಿಲ್ಲ, ಡೇವಿಸ್ ಕಪ್ ಸಂಘಟನೆ ಮಾಡಲಿಲ್ಲ. 1921ರಲ್ಲಿ ಭಾರತವು ಪ್ರಥಮ ಬಾರಿಗೆ ಡೇವಿಸ್ ಕಪ್ಪನ್ನು ಗೆದ್ದುಕೊಂಡಿತ್ತು. ಭಾರತ ಏನು ಮಾಡಿತ್ತು, 1921ರಲ್ಲಿ ಗೆದ್ದುಕೊಂಡಿತ್ತು. ಡೇವಿಸ್ ಕಪ್ ಪಂದ್ಯಾವಳಿಯನ್ನು ಒಟ್ಟು 4 ಸಿಂಗಲ್ಸು 1 ಡಬಲ್ಸು ಪದ್ಧತಿಯ ಮೇರೆಗೆ ಸಂಘಟನೆ ಮಾಡ್ತಾರೆ. ಏನು ಮಾಡ್ತಾರೆ, ಭಾರತ ಪ್ರಥಮ ಬಾರಿಗೆ 1921ರಲ್ಲಿ ಗೆದ್ದುಕೊಂಡಿತ್ತಲ್ಲ, ಡೇವಿಸ್ ಕಪ್ ಪಂದ್ಯಾವಳಿಯನ್ನು ಒಟ್ಟು 4 ಸಿಂಗಲ್ಸಲ್ಲಿ ಆಡಿಸ್ತಾರೆ, 1 ಡಬಲ್ಸ್ನಲ್ಲಿ ಆಡಿಸ್ತಾರೆ. ಡೇವಿಸ್ ಕಪ್ನಲ್ಲಿ ಭಾಗವಹಿಸುವ ಪ್ರಮುಖ ಆಟಗಾರರು ನೋಡ್ರಿ, ಭಾರತೀಯರು ಯಾರಿದ್ದರು, ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ, ವಸುದೇವನ್, ಗೌರವ್ ನಾಟೇಕರ್, ಮೊಹಮ್ಮದ್ ಸಲೀಂ, ರಾಮಸ್ವಾಮಿ, ಬೋಸ್ ಅಹಮದ್, ಪ್ರೇಮ್ಜಿತ್ ಲಾಲ್, ರಮೇಶ್ ಕೃಷ್ಣನ್, ಇಷ್ಟು ಜನ ಭಾರತೀಯರು ಭಾಗವಹಿಸ್ತಾರೆ. ವಿಶ್ವದ ಇತರ ಆಟಗಾರರು ನೋಡ್ರಿ, ಪೀಟ್ ಸ್ಯಾಪ್ರಸ್, ಆಂಡ್ರಿ ಅಗಸಿ, ಬೋರಿಸ್ ಬೇಕರ್, ಸ್ಟೀಫನ್ ಎಡ್ಬರ್ಗ್, ಇವನ್ ಲಿಯಾಂಡ್ಸ್ ಪುರುಷರು. ಇಷ್ಟೆಲ್ಲ ಜನ ಏನು ಮಾಡ್ತಾರೆ, ವಿಶ್ವದ ಇತರ ಆಟಗಾರರಾಗಿರ್ತಾರೆ. ಈಗ ಮಹಿಳೆಯರು ನೋಡ್ರಿ, ಮಾರ್ಟಿನಾ ನಾವೋ ತ್ರೋಲಿವಾ, ಸ್ಟೆಫಿ ಗ್ರಾಫ್, ಜೆನಿಫರ್, ಮೋನಿಕಾ ಸೆಲ್ಫ್, ಮಾರ್ಟಿನ್ ಹಿಂಜಸ್, ಕ್ಯೂಪ್ಯೂಟಿ, ಇಷ್ಟೆಲ್ಲ ಏನು ಮಾಡ್ತಾರೆ, ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾರೆ, ಇದರಲ್ಲಿ ಡೇವಿಸ್ ಕಪ್ನಲ್ಲಿ. ಈಗ ಥಾಮಸ್ ಕಪ್ ಎದು ಕೊಡ್ತಾರೆ, ಇದು ಬ್ಯಾಡ್ಮಿಂಟನ್ಗೆ ಕೊಡ್ತಾರೆ. ಡೇವಿಸ್ ಕಪ್ ಎದು ಕೊಟ್ಟಿದ್ರು, ಅದು ಹಾಕಿಗೆ ಕೊಟ್ಟಿದ್ರು, ಟೆನ್ನಿಸ್ಗೆ ಕೊಟ್ಟಿದ್ರು. ಡೇವಿಸ್ ಕಪ್ ಎದು ಕೊಟ್ಟಿದ್ರು, ಟೆನ್ನಿಸ್ಗೆ ಕೊಟ್ಟಿದ್ರು. ಇದು ಏನು ಮಾಡ್ತಾರೆ, ಇದು ಬ್ಯಾಡ್ಮಿಂಟನ್ಗೆ ಕೊಡ್ತಾರೆ. ಅನೇಕ ವರ್ಷಗಳ ಹಿಂದೆ ಈ ಆಟದ ಉಗಮ ಭಾರತದಲ್ಲಿ ಏನಾಗಿತ್ತು, ಈ ಆಟದ ಉಗಮ ಎಲ್ಲಾಗಿತ್ತು, ಭಾರತದಲ್ಲಿ ಆಗಿತ್ತು. ಇದನ್ನು ನಾವು ಪೂನಾ ಗೇಮ್ ಅಂತೇಳಿ ಕರಿತೀವಿ. ಬ್ಯಾಡ್ಮಿಂಟನ್ಗೆ ಪೂನಾ ಗೇಮ್ ಅಂತೇಳಿ ಕರಿತೀವಿ. ಪೂನಾ ಗೇಮ್ ಅಂತ ಕರಿತಿದ್ದರು. ಈ ಆಟವನ್ನು ನಗರ ಪ್ರದೇಶವಾದಂತಹ ಬ್ಯಾಡ್ಮಿಂಟನ್ ಗುಲೆಸ್ಟರೈಸೈಡ್ ಎಂಬ ಸ್ಥಳದಲ್ಲಿ ಆಡಲು ಪ್ರಾರಂಭಿಸಿದರು. ಮುಂದೆ ಈ ಆಟವು ಅದೇ ಹೆಸರಿನಿಂದ ಜನಪ್ರಿಯವಾಯಿತು. 1895ರಲ್ಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಗ್ಲೆಂಡ್ ಎಂಬ ಒಂದು ಸಮಿತಿ ಸ್ಥಾಪನೆಯಾಗಿ ಬ್ಯಾಡ್ಮಿಂಟನ್ ಆಟದ ನಿಯಮಗಳನ್ನು ಮಾಡ್ತೈತೆ, ತಿದ್ದುಪಡಿ ಮಾಡ್ತೈತೆ. ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಈ ಆಟವು ಬೆಳವಣಿಗೆಯಾಗಿದ್ದು ಇಂಗ್ಲೆಂಡ್ನಲ್ಲಿ. ಆದ್ದರಿಂದ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಆಟದ ಪ್ರಮುಖ ಜನ್ಮಸ್ಥಳ ಅಂತ ನಾವು ಹೇಳ್ತೀವಿ. ಇದು ಜನ್ಮಸ್ಥಳ ಯಾವುದು, ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಈ ಆಟವು ಬೆಳವಣಿಗೆಯಾಗಿದ್ದು ಇಂಗ್ಲೆಂಡ್ನಲ್ಲಿಗೆ. ಹಾಗಾಗಿ ಇದಕ್ಕೆ ಒಂದು ಜನ್ಮಸ್ಥಳ ಯಾವ್ದಂತ ಹೇಳ್ತೀವಿ, ಇಂಗ್ಲೆಂಡ್ ಅಂತಲೇ ಹೇಳ್ತೀವಿ. ಈ ಆಟಕ್ಕೆ ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ಕೂಡ ಪಡೆಯಲು ಕಾರಣಪುರುಷರಾಗ್ತಾರೆ. ಅವರು ಯಾರಂದರೆ ಇಂಗ್ಲೆಂಡಿನ ಜಾರ್ಜ್ ಎ ಥಾಮಸ್ ಅವರು ಈ ಒಂದು ಸಂಘಟನೆಯ ಅನುಭವದಿಂದ 1948-49ರಲ್ಲಿ ಸ್ಥಾಪನೆಯಾದಂತಹ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಇವರು ವಿಜೇತ ತಂಡಕ್ಕೆ ಬಹುಮಾನ ನೀಡುವ ಉದ್ದೇಶದಿಂದ ಏನು ಮಾಡ್ತಾರೆ, ಒಂದು ಕಪ್ಪನ್ನು ದೇಣಿಗೆಯಾಗಿ ನೀಡ್ತಾರೆ. ಅದೇ ಏನಾಗ್ತೈತಿ, ಥಾಮಸ್ ಕಪ್ ಆಗ್ತೈತಿ. ಇನ್ನು ಅವರವ್ರ ಹೆಸರುಗಳಲ್ಲಿ ಅವ್ರ ಕಪ್ಗಳನ್ನು ಏನು ಮಾಡ್ತಾರೆ, ರೆಡಿಯಾಗಿರ್ತವೆ. ಈ ಪಂದ್ಯಾವಳಿ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತೈತೆ.
ಥಾಮಸ್ ಕಪ್ ಪಂದ್ಯಾವಳಿಗಳ ಸಂಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುರುಷರ ವಿಭಾಗದಲ್ಲಿ 3 ಸಿಂಗಲ್ಸ್ ಮಾಡ್ತಾರೆ ಮತ್ತು 2 ಡಬಲ್ಸ್ ಮಾಡ್ತಾರೆ. ಪ್ರತಿ ವರ್ಷ 2 ರಾಷ್ಟ್ರಗಳ ನಡುವೆ ಸಂಘಟನೆ ಆಗ್ತೈತೆ. ಥಾಮಸ್ ಕಪ್ ಪಂದ್ಯಾವಳಿ ಪ್ರಾರಂಭ ಯಾವಾಗಾಗಿತ್ತು ಅಂದರೆ 1949ರಲ್ಲಿ ಆಗ್ತೈತೆ. ಈಗ ಉಬೇರ್ ಕಪ್, ಇದು ಕೂಡ ಬ್ಯಾಡ್ಮಿಂಟನ್ಗೆ. ಥಾಮಸ್ ಕಪ್ ಏನು ಮಾಡ್ತಾರೆ, ಪುರುಷರಿಗೆ ಕೊಡ್ತಾರೆ. ಇದು ಉಬೇರ್ ಕಪ್ ಮಹಿಳೆಯರಿಗೆ ಕೊಡ್ತಾರೆ. ನೋಡಿರಿ, ಮಹಿಳೆಯರ ಬ್ಯಾಡ್ಮಿಂಟನ್ಗೆ ಪಂದ್ಯಾವಳಿಗೆ ನೀಡಲಾಗ್ತದೆ. ಇದು ಪುರುಷರ ಥಾಮಸ್ ಕಪ್ ರೀತಿಯಲ್ಲಿ ಪುರುಷರಿಗೆ ಥಾಮಸ್ ಕಪ್ ನೀಡ್ತಾರೆ, ಮಹಿಳೆಯರಿಗೆ ಏನು ಮಾಡ್ತಾರೆ, ಉಬೇರ್ ಕಪ್ ನೀಡ್ತಾರೆ. ಪುರುಷರ ಥಾಮಸ್ ಕಪ್ ರೀತಿಯಲ್ಲಿ ನಡೀತದೆ. ಇದನ್ನು ಕೂಡ ಬೆಟ್ಟಿ ಉಬೇರ್ ಅವರು ಏನು ಮಾಡ್ತಾರೆ, 1950ರಲ್ಲಿ ಪುರುಷರಿಗಾಗಿ ಚಾಂಪಿಯನ್ಶಿಪ್ ಇರುವಂತೆ ಸ್ತ್ರೀಯರಿಗೆ ಕೂಡ ನಡೆಸಬೇಕು ಅಂತ ಏನು ಮಾಡ್ತಾರೆ ಇವರು ಎಂದು ಮುಂದಿಟ್ಟುದಕ್ಕಾಗಿ ಅವರ ಹೆಸರಿನಲ್ಲಿ ಈ ಕಪ್ಪನ್ನು ನೀಡ್ತಾರೆ. 2010ರಲ್ಲಿ ಉಬೇರ್ ಕಪ್ ಟೂರ್ನಿಯ ಮಲೇಷ್ಯಾದ ಕೌಲಾಲಂಪೂರ್ನಲ್ಲಿ 2012 ಟೂರ್ನಿಗಳು ಚೀನಾದ ವುಹಾನ್ ಎಂಬಲ್ಲಿ ನಡೀತವೆ. 1956 ಮತ್ತು 1957ರಲ್ಲಿ ಪ್ರಾರಂಭ ಆಗ್ತವೆ ಈ ಉಬೇರ್ ಕಪ್ಗಳು. ಪ್ರತಿ 3 ವರ್ಷಗಳಿಗೊಮ್ಮೆ ನಡೀತೈತೆ. ಪುರುಷರದ್ದು ಏನು ಮಾಡಿತ್ತು, 2 ವರ್ಷಕ್ಕೊಮ್ಮೆ ನಡೀತಿತ್ತು. ಇವ್ರದ್ದು 3 ವರ್ಷಕ್ಕೊಮ್ಮೆ ನಡೀತೈತೆ. 1984ರಿಂದ ಈಚೆಗೆ ಪ್ರತಿ ಏನು ಮಾಡ್ತಾ ಇದ್ದಾರೆ, 2 ವರ್ಷಗಳಿಗೊಮ್ಮೆ ಇದನ್ನು ಕೂಡ ಪುರುಷರ ಒಂದು ಥಾಮಸ್ ಕಪ್ ರೀತಿಯಲ್ಲಿ ನಡೆಯುವಂತಹ ಸಂದರ್ಭಗಳು ಬಂದಿದ್ದಾವೆ. ಥಾಮಸ್ ಕಪ್ ಮತ್ತು ಉಬೇರ್ ಕಪ್ ಟೂರ್ನಿಗಳು ಅಖಿಲ ಇಂಗ್ಲೆಂಡ್ ಮುಕ್ತ ಚಾಂಪಿಯನ್ಶಿಪ್ ಮತ್ತು BWF ಜಾಗತಿಕ ಚಾಂಪಿಯನ್ಶಿಪ್ಗಳಿಗಿಂತಲೂ ಹೆಚ್ಚು ಜನಪ್ರಿಯತೆಯನ್ನು ಗಳಿಸುತ್ತಿದ್ದು ಹೆಚ್ಚು ಪ್ರತಿಷ್ಠಿತ ಕೂಡ ಆಗಿರ್ತದೆ. ಇದು ಈಗ ಉಬೇರ್ ಕಪ್ ಮುಗಿತು. ಇವಾಗ WBF ವರ್ಲ್ಡ್ ಚಾಂಪಿಯನ್ಶಿಪ್ ಅಂತೇಳಿ ಕರಿತೀವಿ, ಜಾಗತಿಕ ಚಾಂಪಿಯನ್ಶಿಪ್. ಇದು ಮೊದಲು ಇದನ್ನು IBF ಅಂತೇಳಿ ಕರಿತಾಯಿದ್ರು. IBF ಚಾಂಪಿಯನ್ಶಿಪ್ ಎಂದು ಕರಿತಾಯಿದ್ರು. ಜಾಗತಿಕ ಫೆಡರೇಷನ್ ಅವರು ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾರೆ. ಈ ಸ್ಪರ್ಧೆಗಳು 1977ರಲ್ಲಿ ಪ್ರಾರಂಭವಾಗ್ತವೆ. 1983ರವರೆಗೆ ಇವುಗಳನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಸ್ತಾರೆ. 1985ರಿಂದ 2005ರವರೆಗೆ ಪ್ರತಿ 2 ವರ್ಷಗಳಿಗೊಮ್ಮೆ, 2006ರಿಂದ ಪ್ರತಿ ವರ್ಷ ಸಂಘಟನೆ ಆಗ್ತಾಯಿತ್ತು. ಆದರೆ ಪ್ರತಿ ಒಲಿಂಪಿಕ್ ವರ್ಷಗಳು ನಡೆಸಲಾಗುವುದಿಲ್ಲ. ನೋಡಿರಿ ಏನಾಯ್ತು ಅಂದರೆ, ಇದು ವರ್ಲ್ಡ್ ಚಾಂಪಿಯನ್ಶಿಪ್ಪು ಮೊದಲು ಜಾಗತಿಕ ಫೆಡರೇಷನ್ ಅವರು ಏನು ಮಾಡ್ತಾರೆ, ಇದನ್ನು ಏರ್ಪಡಣೆ ಮಾಡ್ತಾರೆ. ಈ ಸ್ಪರ್ಧೆಗಳು 1977ರಲ್ಲಿ ಪ್ರಾರಂಭ ಆಗ್ತವೆ. 1983ರಿಗೆ ಇವುಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಸ್ತಾಯಿದ್ರು. 1985ರಿಂದ 2005ರವರೆಗೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಸ್ತಾ ಬಂದಿದ್ದಾರೆ. 2006ರಿಂದ ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಇವಾಗ ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಫಸ್ಟ್ 3 ವರ್ಷಕ್ಕೊಮ್ಮೆ ನಡೆಸ್ತಾರೆ, ಆಮೇಲೆ 2 ವರ್ಷ, ಆಮೇಲೆ ಈಗ ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಆದರೆ ಸಂಘಟನೆ ಅಂದರೆ ಪ್ರತಿ ಒಲಿಂಪಿಕ್ ವರ್ಷದಲ್ಲಿ ನಡೆಸಲಾಗುವುದು. ಒಲಿಂಪಿಕ್ 4 ವರ್ಷಕ್ಕೊಮ್ಮೆ ನಡೀತದಲ್ಲ, ಆ ಒಂದು ವರ್ಷದಲ್ಲಿ ಇದು ನಡೆಸೋಕ್ಕಾಗೋದಿಲ್ಲ. ಯಾಕಂದರೆ ಒಲಿಂಪಿಕಲ್ಲಿ ಅದರಲ್ಲೆಲ್ಲ ಬ್ಯುಸಿಯಾಗಿರ್ತಾರಲ್ಲ, ಅದಕ್ಕಾಗಿ ಅದು ನಡೆಸೋಂಗಿಲ್ಲ. ಆ ವರ್ಷ ನಡೆಸೋಂಗಿಲ್ಲ. ನೋಡಿರಿ, ಅಖಿಲ ಇಂಗ್ಲೆಂಡ್ ಮುಕ್ತ ಚಾಂಪಿಯನ್ಶಿಪ್ ಇದು ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಒಂದು ಟೂರ್ನಿ ಆಗಿರ್ತದೆ. ಇದು ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಟೂರ್ನಿ. 1898ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗಿ ಸಂಘಟನೆ ಮಾಡ್ತಾರೆ. ಈ ಟೂರ್ನಿ ಪ್ರತಿ ವರ್ಷ ನಡೀತಾ ಇದೆ. ಮೊದಲ ಪಂದ್ಯಾವಳಿಯು ಪುರುಷರ, ಮಹಿಳೆಯರ ಮತ್ತು ವಿಶ್ವ ದ್ವಯರ ಅಂದರೆ ಜೋಡಿಗಳ ಮಧ್ಯೆ ಈ ಒಂದು ಸ್ಪರ್ಧೆ ನಡೀತಾ ಇರ್ತೈತೆ. ನಂತರ 3 ವರ್ಷದಿಂದ ಪುರುಷ ಮತ್ತು ಮಹಿಳೆಯರ ವೈಯಕ್ತಿಕ ವಿಭಾಗಗಳು ಸ್ಪರ್ಧೆಗಳು ನಡೆಸಲಾಗ್ತೈತೆ. ನಂತರ ಏನು ಮಾಡ್ತಾರೆ, ಮರು ವರ್ಷದಿಂದ ಏನು ಮಾಡ್ತಾರೆ, ಅದು ತಿರ್ಗಾ ವರ್ಷದ ಫಸ್ಟ್ ಏನು ಮಾಡ್ತಾಯಿದ್ರು, ಮೊದಲ ಪಂದ್ಯಗಳು ಪುರುಷರು, ಮಹಿಳೆಯರು ಮತ್ತು ಮಿಶ್ರವಾಗಿ ನಡೀತಾ ಇತ್ತು, ಸ್ಪರ್ಧೆಯಾಗಿತ್ತು. ನಂತರ ಮರು ವರ್ಷದಿಂದ ಏನು ಮಾಡ್ತಾರೆ, ಪುರುಷ ಮಹಿಳೆಯರ ವೈಯಕ್ತಿಕ ವಿಭಾಗಗಳಲ್ಲಿಯೂ ಈ ಸ್ಪರ್ಧೆಗಳನ್ನು ಏನು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಮೊದಲನೆಯ 3 ಪಂದ್ಯಾವಳಿಗಳು ದಿ ಓಪನ್ ಇಂಗ್ಲಿಷ್ ಚಾಂಪಿಯನ್ಶಿಪ್ ಎಂದು ಕರೀತಾರೆ. ಮೊದಲನೇ 3 ಪಂದ್ಯಾವಳಿಗಳಂತೆ ದಿ ಓಪನ್ ಇಂಗ್ಲಿಷ್ ಚಾಂಪಿಯನ್ಶಿಪ್ ಅಂತ ಕರೀತಾರೆ. ವಿಶೇಷವಾಗಿ 1949ರಲ್ಲಿ ಥಾಮಸ್ ಕಪ್ ಏನಾಗ್ತದೆ ಪ್ರಾರಂಭವಾದ ಮೇಲೆ 1977ರವರೆಗೆ ಈ ಟೂರ್ನಿಯನ್ನು ಅನಧಿಕೃತ ಜಾಗತಿಕ ಚಾಂಪಿಯನ್ಶಿಪ್ ಅಂತೇಳಿ ಪರಿಗಣಿಸ್ತಾರೆ. ಎಷ್ಟಾಗಿ ಸ್ಥಾಪನೆ ಆಗಿತ್ತು, 1949ರಲ್ಲಿ ಥಾಮಸ್ ಕಪ್ ಪ್ರಾರಂಭ ಆಗಿತ್ತಲ್ಲ, ಅದು ಪ್ರಾರಂಭ ಆದಮೇಲೆ 1977ರವರೆಗೆ ಈ ಟೂರ್ನಿಯನ್ನು ಅನಧಿಕೃತ ಜಾಗತಿಕ ಚಾಂಪಿಯನ್ಶಿಪ್ ಅಂತೇಳಿ ಪರಿಗಣಿಸಲಾಗ್ತಾಯಿತ್ತು. 1984ರಿಂದೀಚೆಗೆ ಯುನೆಕ್ಸ್ ಕಂಪನಿಯವರು ಈ ಪಂದ್ಯಾವಳಿಯನ್ನು ಪ್ರಯೋಜನೆ ಮಾಡ್ತಾ ಇರುವುದರಿಂದ ಪ್ರಯೋಜನ ಮಾಡ್ತಾಯಿದ್ರು. ಆದರೆ ಅವ್ರು ನಡೆಸ್ಕೊಡ್ತಿದ್ರು, ಯಾರು, ಯುನೆಕ್ಸ್ದವ್ರು ನಡೆಸ್ಕೊಡ್ತಾಯಿದ್ರು. 1915 ಮತ್ತು 1919ರಲ್ಲಿ ಮಹಾಯುದ್ಧದ ಕಾರಣ ಈ ಒಂದು ಕ್ರೀಡಾಕೂಟ ಏನಾಗಲಿಲ್ಲ, ನಡೀಲಿಲ್ಲ. ಪ್ರಸಿದ್ಧ ಭಾರತೀಯ ಆಟಗಾರರು ಯಾರು ಈ ಒಂದು ಕ್ರೀಡೆಯಲ್ಲಿ ಬರೋರು ಅಂದರೆ ಪ್ರಕಾಶ್ ಪಡುಕೋಣೆ, ಅನೂಪ್ ಶ್ರೀಧರ್, ಅರವಿಂದ್ ಭಟ್, ಪಟೇಲ ಗೋಪಿಚಂದ್, ಸೈನಾ ನೆಹವಾಲ್, ಜ್ವಾಲಾ ಮತ್ತು ಅಪರ್ಣಾ ಪೋಪಟೇರರು ಏನಾಗಿರ್ತಾರೆ, ಪ್ರಸಿದ್ಧರಾಗಿರ್ತಾರೆ. ವಿಶ್ವದ ಇತರ ದೇಶದ ಆಟಗಾರರು ಕೂಡ ಇರ್ತಾರೆ ಇಲ್ಲಿ. ಚೀನಾದವರು, ಮರಿಯಾ ಕ್ರಿಸ್ಟನ್, ಇವರು ಯೂಲಿ ಎಂಟಿಮ್ ಇಂಡೋನೇಷ್ಯಾದವರು,
ಇವರೆಲ್ಲ ಇರ್ತಾರೆ. ಅಂತರ್ ವಿಶ್ವವಿದ್ಯಾಲಯಗಳ ಕ್ರೀಡಾ ಒಂದು ಮಂಡಳಿ 1857ರಲ್ಲಿ ಪ್ರಥಮ ಬಾರಿಗೆ ಭಾರತದಲ್ಲಿ 3 ವಿಶ್ವವಿದ್ಯಾಲಯಗಳ ಸ್ಥಾಪನೆ ಮಾಡ್ತಾರೆ. ಅದು ಬಾಂಬೆ, ಕಲ್ಕತ್ತಾ, ಮದ್ರಾಸು. 1925ರಲ್ಲಿ IUB ಅಂದರೆ ಇಂಟರ್ ಯೂನಿವರ್ಸಿಟಿ ಬೋರ್ಡ್ ಸ್ಥಾಪನೆ ಆಗ್ತೈತೆ 1925ರಲ್ಲಿ. ಇದರ ಸಭೆಯಲ್ಲಿ ಭಾಗವಹಿಸುವ ವಿಶ್ವವಿದ್ಯಾಲಯಗಳ ಸಂಖ್ಯೆ ಏನಾಗ್ತೈತೆ, ಕಡಿಮೆ ಆಗಿರ್ತೈತೆ. ಅವಾಗ ಈ ಒಂದು ವಿಷಯದ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಇದಕ್ಕೆ ಪ್ರಾಧಾನ್ಯತೆ ಏನಾಗಲಿಲ್ಲ, ದೊರೆಯಲಿಲ್ಲ. ಇದಕ್ಕೆ ಅಂತರ್ ವಿಶ್ವವಿದ್ಯಾಲಯಗಳ ಕ್ರೀಡಾ ಮಂಡಳಿಗೆ ಪ್ರಾಧಾನ್ಯತೆ ದೊರೆಯಲಿಲ್ಲ. 1928 ಫೆಬ್ರವರಿ 29ರಂದು 1928 ಫೆಬ್ರವರಿ ಮಾರ್ಚ್ ನೋಡಿರಿ 1928 ಫೆಬ್ರವರಿ 29 ಮಾರ್ಚ್ 1 ಮತ್ತು 2ರಂದು ಮದ್ರಾಸಿನ ಸಿನೆಟ್ ಹೌಸಿನಲ್ಲಿ ಸಭೆ ನಡೆದಾಗ ಬಾಂಬೆ ವಿಶ್ವವಿದ್ಯಾಲಯದ ಮೂಲಕ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಅನಧಿಕೃತವಾಗಿ ಕ್ರೀಡೆಗಳ ಸಂಘಟನೆ ಬಗ್ಗೆ ಏನು ಮಾಡ್ತಾರೆ, ಪುನರ್ ಚರ್ಚೆ ಮಾಡ್ತಾರೆ. ಈ ವಿಷಯಕ್ಕೆ ಅಧಿಕೃತ ಪ್ರಾಧಾನ್ಯತೆ ಕೂಡ ನೀಡ್ತಾರೆ. ಮುಂದೆ ಪಾಟ್ನಾದಲ್ಲಿ ಏನಾಗುತ್ತೆ, 1941ರಲ್ಲಿ ವಿಶ್ವವಿದ್ಯಾಲಯಗಳ ಕ್ರೀಡಾ ಮಂಡಳಿಯು ಸ್ಥಾಪನೆ ಆಗ್ತೈತೆ. ಅವಾಗ ಮುಂದೆ ಈ ಮಂಡಳಿಗೆ ಅಸೋಸಿಯೇಷನ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಎಂಬ ನೂತನ ಹೆಸರಿನೊಂದಿಗೆ ಏನಾಗ್ತಾರೆ, ಕರೀತಾರೆ. ಇದಕ್ಕೆ ಈ ಮಂಡಳಿಯು ಸ್ಥಾಪನೆಗೆ ಅಧಿಕ ಒಂದು ಪ್ರಯತ್ನ ಮಾಡಿದವರು ಯಾರಂದರೆ ಪ್ರೊಫೆಸರ್ JH ಹರ್ಮಲ್ ಅವರು ಆಗಿರ್ತಾರೆ. JS ಹರ್ಮಲ್ ಅವರು ಹೆಚ್ಚು ಏನು ಮಾಡ್ತಾರೆ, ಇವರು ಶ್ರಮವನ್ನು ಹಾಕ್ತಾರೆ. ಹಾಗಾಗಿ ಇವರನ್ನು ಏನಂತಾರೆ, ಮಂಡಳಿಯ ಪ್ರಥಮ ಕಾರ್ಯದರ್ಶಿ ಅಂತೇಳಿ ನೇಮಕ ಕೂಡ ಮಾಡ್ತಾರೆ. ಈಗ ವರ್ಲ್ಡ್ ಕಪ್ ಫುಟ್ಬಾಲ್ ವಿಶ್ವಕಪ್ಪನ್ನು ಸಂಘಟಿಸುವ ವಿಚಾರವನ್ನು ಪ್ರಥಮ ಬಾರಿಗೆ ಫ್ರಾನ್ಸ್ ರಾಷ್ಟ್ರದ ಫ್ರೆಂಚ್ ವ್ಯಕ್ತಿಗಳಾದಂತಹ ಜೂಲ್ಸ್ ರೈಮ್ಯಾಕ್ ಮತ್ತು ಹೆನ್ರಿ ಡಂಟೌನಿ ಎಂಬುವರು ಏನು ಮಾಡ್ತಾರೆ, ಪ್ರಸ್ತಾವನೆ ಮಾಡ್ತಾರೆ. ಈ ವಿಚಾರವು ಕಾರ್ಯರೂಪಕ್ಕೆ ಬಂದಿದ್ದು 1930ರಲ್ಲಿ ಮೌಂಟಿ ವಿಡಿಯೋ ಎಂಬಲ್ಲಿ ಫುಟ್ಬಾಲ್ ವಿಶ್ವಕಪ್ ಪ್ರಥಮ ಬಾರಿಗೆ ಮತ್ತು ಸಂಘಟನೆ ಆಗ್ತದೆ. ನೋಡಿರಿ, ಫುಟ್ಬಾಲ್ ವಿಶ್ವಕಪ್ಪನ್ನು ಸಂಘಟಿಸುವ ವಿಚಾರವನ್ನು ಪ್ರಥಮ ಬಾರಿಗೆ ಫ್ರಾನ್ಸ್ ರಾಷ್ಟ್ರದ ಫ್ರೆಂಚ್ ವ್ಯಕ್ತಿಗಳಾದಂತಹ ಜೂಲ್ಸ್ ರೈ ಮ್ಯಾಕ್ ಮತ್ತು ಹೆನ್ರಿ ಡಂಟೌನಿ ಎಂಬುವರು ಏನು ಮಾಡ್ತಾರೆ, ಪ್ರಸ್ತಾವನೆ ಮಾಡ್ತಾರೆ. ಈ ವಿಚಾರವು ಕಾರ್ಯರೂಪಕ್ಕೆ ಬಂದಿದ್ದು 1930ರಲ್ಲಿ ಮೌಂಟೆ ವಿಡಿಯೋ ಎಂಬಲ್ಲಿ ಫುಟ್ಬಾಲ್ ವಿಶ್ವಕಪ್ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಸಂಘಟನೆ ಮಾಡ್ತಾರೆ. ಈ ಆಟದ ಒಂದು ನಿಯಮಗಳಲ್ಲಿ ಪ್ರಮುಖವಾದ ನಿಯಮಗಳಾದಂತಹ ಪೆನಾಲ್ಟಿ ಶೂಟ್ ಔಟ್ ನಿಯಮಗಳನ್ನು ವಿಲಿಯಂ ಮಕ್ರನ್ ಎಂಬುವರು ಏನು ಮಾಡ್ತಾರೆ, ಪರಿಚಯ ಮಾಡ್ತಾರೆ. ವಿಶ್ವಕಪ್ ಫುಟ್ಬಾಲನ್ನು ಪ್ರಥಮ ಗೋಲನ್ನು 1930ರಲ್ಲಿ ಫ್ರಾನ್ಸ್ನ ಮೆಕ್ಸಿಕೋ ಇವುಗಳ ನಡುವೆ ಏನಾಗ್ತೈತೆ, ಪಂದ್ಯ ನಡೆದಾಗ ಫ್ರಾನ್ಸಿನ ಲಾರೆಂಟೆ ಎಂಬುವರು ಏನು ಮಾಡ್ತಾರೆ, ಕಳಿಸ್ತಾರೆ. ನೋಡಿರಿ, ವಿಶ್ವಕಪ್ ಫುಟ್ಬಾಲ್ನಲ್ಲಿ ಪ್ರಥಮ ಗೋಲನ್ನು 1930ರಲ್ಲಿ ಫ್ರಾನ್ಸ್ ಮೆಕ್ಸಿಕೋ ಇವುಗಳ ನಡುವೆ ನಡೀತೈತೆ. ಫ್ರಾನ್ಸ್ ಮೆಕ್ಸಿಕೋ ನಡೆದಾಗ ಇದರಲ್ಲಿ ಏನು ಮಾಡ್ತಾರೆ, ಫ್ರಾನ್ಸಿನ ಲಾರೆಂಟೆ ಅವರು ಏನು ಮಾಡ್ತಾರೆ, ಗೋಲನ್ನು ಗಳಿಸ್ತಾರೆ. ಈಗ ವರ್ಲ್ಡ್ ಕಪ್ ಹಾಕಿ 1885ರಲ್ಲಿ ಸ್ಥಾಪನೆ ಆಗ್ತೈತೆ. ಭಾರತದ ಕಲ್ಕತ್ತಾದಲ್ಲಿ ಪ್ರಥಮ ಬಾರಿಗೆ ಹಾಕಿ ಕ್ಲಬ್ ಸ್ಥಾಪನೆ ಆಯಿತು. ಮುಂದೆ ಬಾಂಬೆ, ಪಂಜಾಬ್ಗಳಲ್ಲಿ ಕೂಡ ಏನಾಗ್ತೈತೆ, ಈ ಒಂದು ವರ್ಲ್ಡ್ ಕಪ್ ಹಾಕಿ ಸ್ಥಾಪನೆ ಆಗ್ತೈತೆ. 1908ರಲ್ಲಿ ಸ್ಥಾಪನೆಗೊಂಡಂತಹ ಬಂಗಾಳ ಹಾಕಿ ಅಸೋಸಿಯೇಷನ್ ಭಾರತದಲ್ಲಿ ಏನಾಗ್ತೈತೆ, ಪ್ರಥಮವಾಗಿರ್ತೈತೆ. 1895ರಲ್ಲಿ ಇಂಗ್ಲೆಂಡ್ ಐರ್ಲೆಂಡ್ ನಡುವೆ ನಡೆದ ಒಂದು ಹಾಕಿ ಪಂದ್ಯವು ಪ್ರಥಮ ಅಂತಾರಾಷ್ಟ್ರೀಯ ಅಧಿಕೃತ ಹಾಕಿ ಪಂದ್ಯವಾಗ್ತೈತೆ. ಅವಾಗ 1908ರಲ್ಲಿ ಲಂಡನ್ನಲ್ಲಿ ನಡೆದಂತಹ 4ನೇ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಪ್ರಥಮ ಬಾರಿಗೆ ಹಾಕಿ ಸ್ಪರ್ಧೆ ಏನು ಮಾಡ್ತಾರೆ, ಸೇರ್ಪಡೆ ಮಾಡ್ತಾರೆ. 1928ರಲ್ಲಿ ಆಮ್ಸ್ಟರ್ ಡ್ಯಾಮ್ನಲ್ಲಿ ನಡೆದಂತಹ ಆಧುನಿಕ ಒಲಿಂಪಿಕ್ ಕ್ರೀಡೆಯಲ್ಲಿ ಹಾಕಿಯನ್ನು ಶಾಶ್ವತವಾಗಿ ಸಂಘಟಿಸಲು ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಹಾಕಿ ವಿಶ್ವಕಪ್ ಟ್ರೋಫಿಯನ್ನು ಪಾಕಿಸ್ತಾನದ ಬಶೀರ್ ಮುಜಿದ್ರವರು ಏನು ಮಾಡ್ತಾರೆ, ಸಂಕಲ್ಪಿಸ್ತಾರೆ ಮತ್ತು ಪಾಕಿಸ್ತಾನದ ಸೇನೆಯು ಅದನ್ನು ಏನು ಮಾಡ್ತೈತೆ, ನಿರ್ಮಿಸ್ತೈತೆ. ಮಾರ್ಚ್ 27, 1971ರಲ್ಲಿ ಬ್ರುಸೆಲ್ಸ್ನಲ್ಲಿ ಬೆಲ್ಜಿಯಂಗೆ ಪಾಕಿಸ್ತಾನದ ರಾಯಭಾರಿಯಾಗಿದ್ದಂತಹ ME ಮಸೂದ್ರವರು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟದ ಒಂದು ಅಧ್ಯಕ್ಷರಾಗಿ ಏನು ಮಾಡ್ತಾರೆ, ರೆನಿ ಫ್ರಾಂಕ್ನವರಿಗೆ ಅದನ್ನು ಹಸ್ತಾಂತರ ಕೂಡ ಅವರು ಮಾಡ್ತಾರೆ. ಇಷ್ಟೇನದು ವಿವಿಧ ಒಂದು ಕಪ್ಪುಗಳ ಬಗ್ಗೆ ಏನು ಮಾಡಿದ್ವಿ, ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಈಗ ಅದಕ್ಕೆ ಸಂಬಂಧಪಟ್ಟಂತಹ MCQ ಕೂಡ ಇದ್ದಾವೆ, ನೋಡೋಣ ಅವುಗಳ ಬಗ್ಗೆ ಕೂಡ ಸ್ವಲ್ಪನೇ ಇದ್ದಾವೆ, ಎಷ್ಟು ತಿಳ್ಕೊಳ್ಳೋಣ. ಇಲ್ಲಿ 1851ರಲ್ಲಿ YMC ಸಂಸ್ಥೆ ಅಮೆರಿಕದ ಬೋಸ್ಟನ್ ನಗರದಲ್ಲಿ ಇವರಿಂದ ಸ್ಥಾಪನೆ ಆಯಿತು. ಯಾರಿಂದ? ಜಾರ್ಜ್ ವಿಲಿಯಮ್ರಿಂದ ಸ್ಥಾಪನೆ ಆಗ್ತೈತೆ.
YMCA ಚಿಹ್ನೆ ಯಾವುದಿರ್ತದೆ ಅಂದರೆ ತ್ರಿಕೋನಾಕಾರದಲ್ಲಿರ್ತೈತಿ. YMCA ಅಂದರೆ ಏನಂದರೆ ಯಂಗ್ ಮೆನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತೇಳಿ ನಾವು ಕರಿತೀವಿ. 1885ರಲ್ಲಿ YMCA ಕಾಲೇಜು ಸ್ಥಾಪನೆಯಾಗಿದೆ ಎಲ್ಲಿ ಅಂದರೆ ಅಮೆರಿಕದ ಸ್ಪ್ರಿಂಗ್ಫೀಲ್ಡ್ನಲ್ಲಿ. YMCA ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣದ ವಿಭಾಗವನ್ನು ಅಂದರೆ ಅಮೆರಿಕದಲ್ಲಿ ಸ್ಥಾಪನೆ ಮಾಡಿದ ವರ್ಷ ಯಾವುದಂದರೆ 1857ರಲ್ಲಿ ಅಮೆರಿಕದಲ್ಲಿ ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ನಾಯಕರನ್ನು ತರಬೇತಿಗೊಳಿಸುವ ಕಾರ್ಯದ ಫಲವಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದ ಅಮೆರಿಕದ 2 ಕಾಲೇಜುಗಳು ಯಾವುವು ಅಂತಂದರೆ ಒಂದು ಚಿಕಾಗೋದ ಜಾರ್ಜ್ ವಿಲಿಯಮ್ಸ್ ಕಾಲೇಜು, ಇನ್ನೊಂದು ಸ್ಪ್ರಿಂಗ್ಫೀಲ್ಡ್ನ YMCA ಕಾಲೇಜು. YMCA ಸಂಸ್ಥೆಯ ತ್ರಿಕೋನಾಕಾರದ ಮಾದರಿಯಲ್ಲಿರುವ ಧ್ಯೇಯ ಏನು? ಅದು ಏನು ಸೂಚಿಸುತ್ತೆ? ತ್ರಿಕೋನಾಕಾರದ ಚಿಹ್ನೆ ಅಂದರೆ ಅದು ಮನಸ್ಸು, ಆತ್ಮ, ಶರೀರವನ್ನು ಸೂಚಿಸುತ್ತೆ. 1920ರಲ್ಲಿ ಮದ್ರಾಸ್ ನಗರದಲ್ಲಿ YMCA ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಅಂದರೆ ಅದು HC ಬಕ್ ಅವರು ಆಗಿರ್ತಾರೆ. ರೂಲ್ಸ್ ಆಫ್ ದಿ ಗೇಮ್ಸ್ ಸ್ಪೋರ್ಟ್ಸ್ ಪುಸ್ತಕವನ್ನು ಬರೆದವರು HC ಬಕ್. ಮಲ್ಲವಿದ್ಯೆಯನ್ನು ರೂಢಿ ಮಾಡಿಸುವ ಸ್ಥಳಕ್ಕೆ ಏನಂತೀವಿ ನಾವು ಗರಡಿ ಮನೆ ಅಂತೇಳಿ ಕರಿತೀವಿ. ಅಖಾಡ ಅಂದ್ರೆ ಏನು? ಅದೊಂದು ಗರಡಿ ಅಂತ ಅರ್ಥ. ಕುಸ್ತಿಪಟುಗಳ ಆರಾಧ್ಯ ದೈವ ಯಾರು ಅಂದರೆ ಆಂಜನೇಯ. ಕುಸ್ತಿಪಟುಗಳು ಕೈ, ಕಾಲು, ಮಂಡಿಗಳಿಗೆ ಗಾಯವಾದರೆ ಹಚ್ಚಿಕೊಳ್ಳುವ ಮಣ್ಣು ಯಾವುದಂದರೆ ಅದು ಮಟ್ಟಿ ಮಣ್ಣು ಆಗಿರ್ತೈತಿ. ಮಹಾರಾಷ್ಟ್ರದಲ್ಲಿ ಶಿವಾಜಿಯ ಗುರುಗಳಾದ ಇವರು ಹಲವಾರು ಗರಡಿ ಮನೆಗಳನ್ನು ಸ್ಥಾಪಿಸಿದರು. ಯಾರಂದರೆ ಸಮರ್ಥ ರಾಮದಾಸರು. ಜಿಮ್ನೇಸಿಯಂ ಎಂಬ ಪದ ಇದರಿಂದ ಬಂದಿದೆ ಅಂದರೆ ಗ್ರೀಕರಿಂದ ಬಂದಿದೆ. ಯಾರಿಂದ ಬಂದಿದೆ? ಜಿಮ್ನೇಸಿಯಂ ಗ್ರೀಕರಿಂದ ಬಂದಿದೆ. ವ್ಯಾಯಾಮ ಶಾಲೆಗಳಿಗೆ ಹೀಗೆ ಕರಿತೀವಿ, ಏನಂತ ಕರಿತೀವಿ? ಜಿಮ್ನಾಜಿಯಂ ಅಂತ ಕೂಡ ಕರಿತೀವಿ, ಜಿಮ್ನೇಸಿಯಂ ಅಂತ ಕೂಡ ಕರಿತೀವಿ. ಕರ್ನಾಟಕ ರಾಜ್ಯದ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಯಾರನ್ನು ಕರಿತೀವಿ? KG ನಾಡಗೇರವರನ್ನು ಕರ್ನಾಟಕದ ದೈಹಿಕ ಶಿಕ್ಷಣ ಪಿತಾಮಹ ಅಂತ ಕರಿತೀವಿ. KG ನಾಡಗೇರವರ ಧಾರವಾಡದಲ್ಲಿ ವ್ಯಾಯಾಮ ಶಾಲೆ ಯಾವುದಂದರೆ ಮಲ್ಲಸರ್ಜನೆ ವ್ಯಾಯಾಮ ಶಾಲೆ. ಏಷ್ಯನ್ ಕ್ರೀಡೆಗಳು ಉಗಮವಾದದ್ದು 1949 ಫೆಬ್ರವರಿ 13ರಂದು. ಏಷ್ಯನ್ ಕ್ರೀಡೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೀತಾವೆ ಅಂದರೆ 4 ವರ್ಷಕ್ಕೊಮ್ಮೆ ನಡೀತವೆ. ಏಷ್ಯನ್ ಗೇಮ್ಸ್ನ ಧ್ಯೇಯ ಏನಂದರೆ ಎಂದು ಮುಂದೆ ಆನ್ ಅವರ್ಡ್ ಅಂತೇಳಿ ನಾವು ಹೇಳ್ತೀವಲ್ಲ, ಆನ್ ಎನ್ ವರ್ಡ್ ಅಂತೇಳಿ ಇರ್ತೀವಲ್ಲ, ಅಂದರೆ ಎಂದೆಂದಿಗೂ ಮುಂದೆ ಅಂತ ಅರ್ಥ. ಏಷ್ಯನ್ ಕ್ರೀಡೆಗಳಿಗೆ ಕಾರಣಕರ್ತರಾದವರು ಯಾರಂದರೆ ಗುರುದತ್ತ ಸಂಧಿ, JD ಸಂಧಿ ಅಂತ ಕೂಡ ಕರಿತೀವಿ. ಪ್ರಥಮ ಏಷ್ಯನ್ ಕ್ರೀಡೆಗಳು ಎಲ್ಲಿ ನಡೆದಿದ್ದು? ನವದೆಹಲಿಯಲ್ಲಿ ನಡೆದಿತ್ತು. 1951ರಲ್ಲಿ ಭಾರತದಲ್ಲಿ ನಡೆದಿತ್ತು. ಏಷ್ಯನ್ ಕ್ರೀಡೆಗಳು ಸಂಬಂಧವಾಗಿ ದೆಹಲಿಯಲ್ಲಿ ಸಭೆ ಕರೆದಿದ್ದು ಮುಂದಿನ ಭಾರತದ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ. ಅಂದಿನ ಭಾರತದ ಪ್ರಧಾನ ಮಂತ್ರಿಗಳು ಯಾರಾಗಿದ್ದರು ಅಂದರೆ ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ. ಏಷ್ಯನ್ ಕ್ರೀಡೆಗಳನ್ನು ಸಂಘಟಿಸಲು ರಚನೆಯಾದಂಥ ಶಾಶ್ವತ ನೂತನ ಸಂಘಟನೆಯಾದರೆ ಏಷ್ಯನ್ ಗೇಮ್ಸ್ ಫೆಡರೇಷನ್. ಏಷ್ಯನ್ ಕ್ರೀಡೆಗಳ ಉಗಮಕ್ಕೆ ಏಷ್ಯಾದ ರಾಷ್ಟ್ರಗಳು ಸಹಿ ಮಾಡಿದ್ದು ಯಾವಾಗಂದರೆ ದೆಹಲಿಯ ಪಟಿಯಾಲದಲ್ಲಿ ಮಾಡ್ತಾರೆ. ಕ್ರಿಕೆಟ್ ಮತ್ತು ಟೆನ್ನಿಸ್ ಜನ್ಮ ತಾಳಿದ್ದು ಇಂಗ್ಲೆಂಡ್ನಲ್ಲಿ. ಸಾಮ್ರಾಜ್ಯ ಉತ್ಸವಗಳನ್ನು ಯಾವನ್ನು ಕರಿತೀವಿ? ನಾವು ಕಾಮನ್ವೆಲ್ತ್ ಗೇಮ್ಸ್ಗೆ ಕರಿತೀವಿ. ಕಾಮನ್ವೆಲ್ತ್ ಗೇಮ್ಸ್ 1930 ಆಗಸ್ಟ್ 16ರಂದು ಪುನಶ್ಚೇತನಗೊಳಿಸಿದವರು ಯಾರಂದರೆ NH ಕ್ರೌ. ಕೆನಡಾದವರು 1930ರಲ್ಲಿ ಏನು ಮಾಡ್ತಾರೆ? ಪುನಶ್ಚೇತನಗೊಳಿಸ್ತಾರೆ. ಕೇವಲ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಟ್ಟ ರಾಷ್ಟ್ರಗಳು ಹಾಗೂ ಪ್ರಜಾಪ್ರಭುತ್ವ ಹೊಂದಿರದಂತಹ ರಾಷ್ಟ್ರಗಳು ಮಾತ್ರ ಭಾಗವಹಿಸುವ ಕ್ರೀಡೆಗಳು ಅಂದರೆ ಕಾಮನ್ವೆಲ್ತ್ ಕ್ರೀಡೆಗಳು. ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಎಷ್ಟು ವರ್ಷಕ್ಕೊಮ್ಮೆ ನಡೀತಾವೆ ಅಂದರೆ 4 ವರ್ಷಕ್ಕೊಮ್ಮೆ. ಕ್ರಿಕೆಟ್ ಟೆಸ್ಟ್ ಪಂದ್ಯಗಳು ನಡೆಯುವಂಥ ದಿನ ಎಷ್ಟಂದರೆ 5. ಕ್ರಿಕೆಟ್ ಟೆಸ್ಟ್ ಪಂದ್ಯಾವಳಿಯಲ್ಲಿ ಫೀಲ್ಡಿಂಗ್ ಮಾಡುವ ತಂಡವು ಪ್ರತಿದಿನ ಕಡ್ಡಾಯವಾಗಿ ಎಷ್ಟು ಓವರ್ ಮಾಡಬೇಕು? 80ರಿಂದ 90 ಮಾಡಲೇಬೇಕು. ಟೆಸ್ಟ್ ಪಂದ್ಯಾವಳಿಯಲ್ಲಿ ಫಾಲೋ ಆನ್ ಹೇರಲು ಇರಬೇಕಾದಂಥ ಸ್ಕೋರ್ ಅಥವಾ ರನ್ ಎಷ್ಟು ಇರಬೇಕಂದ್ರೆ 200 ಹಾಗೂ 200ಕ್ಕಿಂತ ಅಧಿಕವಾಗಿ ಇರಬೇಕು. ವಿಶ್ವದಲ್ಲಿ ಅತ್ಯುತ್ತಮ ಹವ್ಯಾಸಿ ಟೆನ್ನಿಸ್ ತಂಡವನ್ನು ನಿರ್ಧರಿಸುವ ಕೂಟ ಯಾವುದಂದ್ರೆ ಡೇವಿಸ್ ಕಪ್. ವಿಶ್ವದಲ್ಲಿ ಅತ್ಯುತ್ತಮ ಹವ್ಯಾಸಿ ಟೆನ್ನಿಸ್ ಆಟಗಾರ ಏನು ಮಾಡ್ತಾರೆ? ಇಲ್ಲಿ ನಿರ್ಧಾರ ಮಾಡುವಂಥ ಒಂದು ಪಂದ್ಯಾವಳಿ ಆಗಿರ್ತೈತಿ. ಭಾರತವು ಪ್ರಥಮ ಬಾರಿಗೆ ಡೇವಿಸ್ ಕಪ್ ಗೆದ್ದುಕೊಂಡದ್ದು ಯಾವಾಗಂದರೆ 1921ರಲ್ಲಿ ಗೆದ್ದುಕೊಳ್ತೈತಿ. ಡೇವಿಸ್ ಕಪ್ ನಡೆಯುವಂಥ ಒಟ್ಟು ಪಂದ್ಯಾವಳಿಗಳು ಎಷ್ಟು ಅಂದರೆ 4 ಸಿಂಗಲ್ಸ್, 1 ಡಬಲ್ಸ್ ನಡೀತೈತಿ. ಸ್ಟೆಫಿ ಗ್ರಾಫ್ ಮತ್ತು ಮಾರ್ಟಿನಾ ನವೋತ್ರೋಲಿನ್ ಇವರು ಈ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ, ಅಂದರೆ ಟೆನ್ನಿಸ್ ಒಂದಿಗೆ ಸಂಬಂಧ ಹೊಂದಿದ್ದಾರೆ. 1900ರಲ್ಲಿ ಮೊಟ್ಟ ಮೊದಲ ಟೆನ್ನಿಸ್ ಪಂದ್ಯಾವಳಿಗಳು ಈ ಒಂದು ದೇಶದ ನಡುವೆ ನಡೆಯಿತು. ಯಾವ್ಯಾವ ಮಧ್ಯೆ ನಡೀತಂದರೆ ಇಂಗ್ಲೆಂಡ್ ಮತ್ತು ಅಮೆರಿಕದ ಮಧ್ಯೆ ನಡೀತೈತೆ. ಡೇವಿಸ್ ಕಪ್ಪನ್ನು ದೇಣಿಗೆಗೆ ನೀಡಿದ ಇವರ ನೆನಪಿಗಾಗಿ ಡೇವಿಸ್ ಕಪ್ ಏನಾಗ್ತೈತೆ? ನಡೀತೈತೆ. ಯಾರ ಒಂದು ನೆನಪಿಗೆ ಅಂದರೆ ಅಮೆರಿಕದ DF ಡೇವಿಸ್ ಅವರ ಒಂದು ಹೆಸರಿನಲ್ಲಿ. ಪುರುಷರಿಗಾಗಿ ನಡೆಯುವ ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಎಷ್ಟು ವರ್ಷಗಳಿಗೆ ನಡೀತಂದರೆ 2 ವರ್ಷಕ್ಕೊಮ್ಮೆ ನಡೀತೈತೆ. ಮಹಿಳೆಯರಿಗಾಗಿ ನಡೆಯುವ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಯಾವುದಂದರೆ ಅದು ಉಬೇರ್ ಕಪ್. 2012ರಲ್ಲಿ ಉಬೇರ್ ಕಪ್ ಮತ್ತು ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳು ನಡೆದಂತಹ ಸ್ಥಳ ಯಾವುದಂದರೆ ಚೀನಾದ ವುಹಾನ್ನಲ್ಲಿ ಏನು ಮಾಡ್ತಾರೆ? ಒಟ್ಟಿಗೆ 2 ನಡೆಸ್ತಾರೆ. ಥಾಮಸ್ ಕಪ್ ಪಂದ್ಯಾವಳಿ ಪ್ರಾರಂಭಗೊಂಡಿದ್ದು ಯಾವಾಗ ಅಂದರೆ ಅದು 1949ರಲ್ಲಿ. BWF ಅಖಿಲ ಇಂಗ್ಲೆಂಡ್ ಮುಕ್ತ ಚಾಂಪಿಯನ್ಶಿಪ್, ಉಬೇರ್ ಕಪ್, ಥಾಮಸ್ ಕಪ್ ಪಂದ್ಯಾವಳಿಗಳು ನಡೆಯುವಂಥ ಸ್ಥಳ ಯಾವುದಂದರೆ ಅದು ಬ್ಯಾಡ್ಮಿಂಟನ್ ಆಗಿರ್ತೈತೆ. BWF ಜಾಗತಿಕ ಚಾಂಪಿಯನ್ಶಿಪ್ ಪ್ರಾರಂಭವಾಗಿದ್ದು 1977ರಲ್ಲಿ.
1984ರಿಂದ ಈಚೆಗೆ ಅಖಿಲ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಪ್ರಾಯೋಜಿಸುತ್ತಿದ್ದ ಕಂಪನಿ ಅಂದರೆ ಅದು ಯುನೆಕ್ಸ್ ಕಂಪನಿ ಪ್ರಾರಂಭಿಸ್ತದೆ. 1941ರಲ್ಲಿ ವಿಶ್ವವಿದ್ಯಾಲಯಗಳ ಕ್ರೀಡಾ ಮಂಡಳಿ ಯಾವಾಗ ಸ್ಥಾಪನೆ ಅಂತಂದರೆ 1941ರಲ್ಲಿ ಸ್ಥಾಪನೆ ಆಗ್ತೈತಿ. ಎಲ್ಲಿ ಸ್ಥಾಪನೆ ಆಗ್ತಂದರೆ ಪಾಟ್ನಾದಲ್ಲಿ ಸ್ಥಾಪನೆ ಆಗ್ತೈತಿ. ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಸಂಘಟಿಸುವ ವಿಚಾರವಾಗಿ ಮೊದಲು ಪ್ರಸ್ತಾಪಿಸಿದವರು ಯಾರಂದರೆ ಫ್ರಾನ್ಸ್ನ ಜೂಲ್ರಿ ಮ್ಯಾಕ್ ಮತ್ತು ಹೆನ್ರಿ ಡಂಟಾನಿ. ಇವ್ರು ಏನು ಮಾಡ್ತಾರೆ, ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನು ಸಂಘಟನೆ ಮಾಡುವ ವಿಚಾರವನ್ನು ಮೊದಲಿಗೆ ಪ್ರಸ್ತಾಪ ಮಾಡ್ತಾರೆ. ಫುಟ್ಬಾಲ್ ಆಟದ ಪೆನಲ್ಟಿ ಶೂಟ್ ಔಟ್ ನಿಯಮವನ್ನು ಪರಿಚಯಿಸಿದವರು ಯಾರಂದರೆ ವಿಲಿಯಂ ಮಾಕ್ರಾನ್ ಅವರು ಪೆನಲ್ಟಿ ಶೂಟನ್ನು ಪರಿಚಯ ಮಾಡ್ತಾರೆ. ಹಾಕಿ ವಿಶ್ವಕಪ್ ಟ್ರೋಫಿಯನ್ನು ಸಂಕಲ್ಪಿಸಿದವರು ಯಾರಂದರೆ ಬಸೀರ್ ಮಸ್ಜಿದ್. ಹಾಕಿ ವಿಶ್ವಕಪ್ ಟ್ರೋಫಿಯನ್ನು ಸಂಕಲ್ಪಿಸಿದವರು ಯಾರಂದರೆ ಬಸೀರ್ ಮಸ್ಜಿದ್ ಅವರು. ಇವರು ಪಾಕಿಸ್ತಾನದವರಾಗಿರ್ತಾರೆ. ವಿಶ್ವಕಪ್ ಫುಟ್ಬಾಲ್ನಲ್ಲಿ ಪ್ರಥಮ ಗೋಲನ್ನು ಗಳಿಸಿದವರು ಯಾರಂದರೆ ಫ್ರಾನ್ಸಿಸ್ ಲಾರೆಂಟೋ ಏನು ಮಾಡ್ತಾರೆ, ವಿಶ್ವಕಪ್ ಫುಟ್ಬಾಲ್ನಲ್ಲಿ ಪ್ರಥಮ ಪಂದ್ಯಾವಳಿಯಲ್ಲಿ ಗೋಲನ್ನು ಗಳಿಸ್ತಾರೆ. ಇಷ್ಟೇನಾಯಿತು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಹಲವಾರು ಏನು ಮಾಡಿದ್ವಿ, ಕಪ್ಪುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಇಲ್ಲಿಗೆ ಇದು ಇತಿಹಾಸ ಮುಗಿತು. ದೈಹಿಕ ಶಿಕ್ಷಣದ ಇತಿಹಾಸ ಅನ್ನುವಂಥ ಒಂದು ಟಾಪಿಕ್ಗಳು ಮುಗಿದವು. ನೆಕ್ಸ್ಟಲ್ಲಿ ನಾನು ಏನು ಮಾಡ್ತೀನಿ, ಅನಾಟಮಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಆರೋಗ್ಯ ಶಿಕ್ಷಣ ಮುಗಿಸಿದ್ದೀನಿ. ನೆಕ್ಸ್ಟ್ ಎತ್ಕೊಂಡು ಅದ್ರ ಮೇಲೆ ಕ್ಲಾಸನ್ನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.